ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು ಹಾಗೂ ಜಗತ್ತನ್ನು ಬೆಳಗಿದ ಎಲ್ಲ ಮಹಾನ್ ಚೇತನಗಳನ್ನು, ಗುರು ಪರಂಪರೆಯನ್ನು ಅತ್ಯಂತ ಶ್ರದ್ಧೆಯಿಂದ ನಾನು ನಮಿಸ್ತೇನೆ. ಪ್ರೀತಿಯ ಬಂಧುಗಳೇ, ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಯಲ್ಲಾಪುರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಶಕಗಳಿಂದ ಸಮಾಜಕ್ಕೆ ವಿದ್ಯಾದಾನ ಮಾಡ್ತಾ ಇರತಕ್ಕಂಥ ಅಪೂರ್ವ ಸಂಸ್ಥೆಯಾಗಿದೆ. ಈ ಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆಯ ಮುಂದುವರೆದ ಭಾಗವಾಗಿ ಇವತ್ತು ವಿಶೇಷ ಪ್ರವಚನ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಗೆ ಭಾಜನರಾದ ಶಿಕ್ಷಕಿಯನ್ನು ಸತ್ಕರಿಸುವಂತಹ ಪುಣ್ಯ ಕಾರ್ಯ ನೆರವೇರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಅಂದಗಾಣಿಸಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಜಿ.ಕೆ. ಗಾಂವ್ಕರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗಣಿತಶಾಸ್ತ್ರದ ಬೋಧನೆಯ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಗೌರವಾನ್ವಿತರಾದ ಪ್ರೊಫೆಸರ್ ಎಂ.ಎನ್. ಹೆಗಡೆರವರೇ, ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರ್ತಕ್ಕಂಥ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಶ್ರೀನಿವಾಸ ಹೆಬ್ಬಾರ್ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಗೌರವ ಆದರಗಳಿಗೆ ಪಾತ್ರರಾಗಿರ್ತಕ್ಕಂಥ ತಾಲೂಕು ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರ್ತಕ್ಕಂಥ ಸೋದರಿ ಪ್ರೇಮಾ ಗಾಂವ್ಕರ್ ರವರೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ, ನನ್ನ ಭಾವಪ್ರಪಂಚದಲ್ಲಿ ಬಹಳ ವಿಶೇಷ ಗೌರವ ಆದರಗಳಿಗೆ ಒಳಗಾಗಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ಸಮಾಜ ಸೇವಕರಾಗಿ, ಪತ್ರಿಕೋದ್ಯಮಿಯಾಗಿ, ಅತ್ಯುತ್ತಮ ಬರಹಗಾರರಾಗಿ, ಇಲ್ಲೆಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಶ್ರೇಷ್ಠ ಚಿಂತಕರಾಗಿ ಇಂದು ನಾಡಿನುದ್ದಕ್ಕೂ ಕೂಡ ಜನರ ಗೌರವ ಆದರಗಳಿಗೆ ಪಾತ್ರರಾಗಿರ್ತಕ್ಕಂಥ ಗೌರವಾನ್ವಿತ ಸೋದರರಾದ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರೇ, ಈ ಸಂಸ್ಥೆಯ ಮಾರ್ಗದರ್ಶಕರಲ್ಲಿ ಒಬ್ಬರಾದಂಥ ಆತ್ಮೀಯರಾದ ಶ್ರೀ ಗುರುರಾಜ್ ಕುಂದಾಪುರ್ರವರೇ, ಸೊಗಸಾಗಿ ಪ್ರಾರ್ಥನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಹೆಚ್ಚು ಮಹತ್ವಗೊಳಿಸಿದಂತಹ ಸೋದರಿ ಪಲ್ಲವಿ ಅವರೇ, ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ, ಪೋಷಕರೇ ಹಾಗೂ ಪರಮ ಪ್ರೀತಿಯ ಮಕ್ಕಳೇ, ಪ್ರಥಮವಾಗಿ ಎಲ್ಲ ಶಿಕ್ಷಕರಿಗೂ ಕೂಡ ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಜನ್ಮದಿನದ ತತ್ಸಂಬಂಧವಾದ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೊತೆಗೆ ತಾಲೂಕು ಮಟ್ಟದಲ್ಲಿ ಉತ್ತಮ ಶಿಕ್ಷಕಿಯಾಗಿ ಪ್ರಶಸ್ತಿಗೆ ಭಾಜನರಾದ ಸೋದರಿ ಪ್ರೇಮಾ ಗಾಂವ್ಕರ್ ಅವರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳು. ಅಷ್ಟೇ ಅಲ್ಲದೆ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರು ದೂರವಾಣಿಯಲ್ಲಿ ಮಾತನಾಡ್ತಾ ನನಗೆ ಹೇಳಿದರು, ತಾಲೂಕಿನಲ್ಲಿ 4 ಪ್ರಮುಖ ಭಾಷೆಯ ಅತ್ಯುತ್ತಮ ಶಿಕ್ಷಕರಾಗಿ ನಮ್ಮ ವಿಶ್ವದರ್ಶನ ಶಾಲೆಯ ಶಿಕ್ಷಕರು ಗುರುತಿಸಲ್ಪಟ್ಟಿದ್ದಾರೆ ಅಂಥೇಳಿ ಆ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಶುಭಾಶಯಗಳು. ತಾಲೂಕಿನಲ್ಲಿ ಅತ್ಯುತ್ತಮ ಶಾಲೆ ಎಂದು ಗೌರವಕ್ಕೆ ಪಾತ್ರವಾಗಿರ್ತಕ್ಕಂಥ
ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಗೆ ನಾನು ಇವತ್ತು ಆನ್ಲೈನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ಶಿಕ್ಷಕರ ಸಮಾವೇಶ ಅರ್ಥಾತ್ ಶಿಕ್ಷಕರ ದಿನ ಸರ್ವಪಲ್ಲಿ ರಾಧಾಕೃಷ್ಣನ್ನವರ ಜನ್ಮದಿನದ ನಿಮಿತ್ತ ದೇಶದಾದ್ಯಂತ ನಡೀತಾ ಬಂದಿದೆ. ರಾಧಾಕೃಷ್ಣನ್ನವರ ಬಗ್ಗೆ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಿದೆ. ಅವರೊಬ್ಬ ಮಹಾನ್ ಚಿಂತಕರಾಗಿದ್ದರು, ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕರಾಗಿದ್ದರು, ಅತ್ಯುತ್ತಮವಾದ ಭಾಷಣಕಾರರಾಗಿದ್ದರು, ಬರಹಗಾರರಾಗಿದ್ದರು. ಅಷ್ಟೇ ಅಲ್ಲ, ಒಬ್ಬ ಉತ್ತಮ ಆಡಳಿತಾಧಿಕಾರಿಯೂ ಆಗಿದ್ದರು. ಅವರ ಉಪನ್ಯಾಸಗಳು ದೇಶ ವಿದೇಶಗಳಲ್ಲಿ ಪ್ರಖ್ಯಾತವಾದದ್ದನ್ನು ನಾವು ಗಮನಿಸಬಹುದಾಗಿದೆ. ಅಷ್ಟೇ ಅಲ್ಲ, ಸರ್ವಪಲ್ಲಿ ರಾಧಾಕೃಷ್ಣನ್ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಆ ನಂತರದ ದಿನಗಳಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಅವರು ವರ್ಗವಾಗಿ ಹೋದರು. ಆ ನಂತರದ ದಿನದಲ್ಲಿ ಈ ರಾಷ್ಟ್ರದ ಉಪರಾಷ್ಟ್ರಪತಿಯಾಗಿ ನಂತರ ರಾಷ್ಟ್ರಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ರಾಧಾಕೃಷ್ಣನ್ ಅನ್ನೋ ಹೆಸರಿನಿಂದ, ಆ ಗೌರವದಿಂದ ಎಷ್ಟರ ಮಟ್ಟಿಗೆ ರೆಕಗ್ನೈಸ್ ಆಗುತ್ತಾರೋ ಅದಕ್ಕಿಂತಲೂ ಕೂಡ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಒಬ್ಬ ಶ್ರೇಷ್ಠ ಶಿಕ್ಷಕ, ಒಬ್ಬ ಪ್ರಾಧ್ಯಾಪಕ ಅಂತ ಹೆಚ್ಚು ಅವರು ಗುರುತಿಸಲ್ಪಡ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ರಾಧಾಕೃಷ್ಣನ್ ಅವರು ಭಾರತೀಯ ತತ್ವಶಾಸ್ತ್ರವನ್ನು, ಪ್ರಸ್ಥಾನತ್ರಯಗಳನ್ನು, ಭಾರತದ ಮಹಾನ್ ಪರಂಪರೆಯನ್ನು ಶ್ರೇಷ್ಠ ಮಟ್ಟದಲ್ಲಿ ಅಧ್ಯಯನ ಮಾಡಿದ್ದವರು. ಹಿ ವಾಸ್ ಅನ್ ಅಥಾರಿಟಿ ಆನ್ ಸಬ್ಜೆಕ್ಟ್ಸ್ ಲೈಕ್ ಉಪನಿಷತ್ಸ್ ಆ್ಯಂಡ್ ಭಗವದ್ಗೀತಾ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ದವರು. ಇತ್ತೀಚೆಗೆ ನಾನು ಈ ಪಾಲ್ಕಿವಾಲಾ ಅವರ ವಿ ದ ಪೀಪಲ್, ವಿ ದ ನೇಷನ್ ಅನ್ನೋ 2 ಪುಸ್ತಕಗಳನ್ನು ಗಮನಿಸ್ತಾ ಇದ್ದೇನೆ. ಅಲ್ಲಿ ಒಂದು ಕಡೆ ದಾಖಲೆಯಾಗಿದೆ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಸ್ನೇಹಿತರಿಗೆ ಪತ್ರ ಬರೀಬೇಕಾದರೆ ತಮ್ಮಿಂದ ಸಲಹೆಯನ್ನು ಅಪೇಕ್ಷಿಸಿ ಯಾರಾದರೂ ಪತ್ರ ಬರೆದರೆ ಅವ್ರಿಗೆ ಉತ್ತರಿಸಬೇಕಾದ್ರೆ ನೀನು ವಿವೇಕಾನಂದರ ಇಂಥ ಪುಸ್ತಕವನ್ನು ಓದು, ವಿವೇಕಾನಂದರ ಇಂತಹ ಉಕ್ತಿಯನ್ನು ನೀನು ಮೇಲಿಂದ ಮೇಲೆ ಮೆಲುಕು ಹಾಕ್ತಾ ಬಾ ನಿನ್ನ ಮನಸ್ಸಿನಲ್ಲಿ, ನಿನಗೆ ಒಳ್ಳೆಯದಾಗತ್ತೆ ಅಂತ ಅವರು ಬರೆದಂತಹ ಹಲವಾರು ವಿಚಾರಗಳು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಸ್ವಾಮಿ ವಿವೇಕಾನಂದರಿಗಿಂತಲೂ ಸುಮಾರು 25 ವರ್ಷ ಚಿಕ್ಕವರು, ವಿವೇಕಾನಂದರ ಚಿಂತನೆಗಳಿಂದ ಸಾಕಷ್ಟು ಪ್ರಭಾವಿತರಾಗಿದ್ದವರು ಅನ್ನುವಂಥದ್ದು ಕೂಡ ಗಮನೀಯವಾದ ಅಂಶ. ಇಷ್ಟು ಪೀಠಿಕೆಯೊಂದಿಗೆ ಇವತ್ತಿನ ಘನ ಉದ್ದೇಶದ ದೃಷ್ಟಿಯಲ್ಲಿ ನಾನು ಉಪನ್ಯಾಸಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ. ನಮ್ಮ ದೇಶದ ಮಹಾನ್ ಪರಂಪರೆಯಲ್ಲಿ ಶ್ರೀ ಗುರುಪೂರ್ಣಿಮಾ, ಆಷಾಢ ಮಾಸದ ಹುಣ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಅರ್ಥಾತ್ ಗುರುಪೂರ್ಣಿಮೆ ಅಂತ ಗುರುತಿಸಲಾಗಿದೆ. ಅಂದು ಈ ಜಗತ್ತನ್ನು ಬೆಳಗಿದಂತಹ ಎಲ್ಲ ಗುರುಗಳನ್ನು ಅತ್ಯಂತ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ತಕ್ಕಂಥ ಪವಿತ್ರ ದಿನ ಅದಾಗಿದೆ. ಆ ನಂತರದ ದಿನಗಳಲ್ಲಿ ಸ್ವಾತಂತ್ರ್ಯ ನಂತರ ನಾವು ಗುರುಪೂರ್ಣಿಮೆಯ ಆಧುನಿಕ ರೂಪವನ್ನು ನೋಡ್ತೇವೆ, ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನದ ಆಚರಣೆಯ ರೂಪದಲ್ಲಿ. ಆದ್ದರಿಂದ ಪ್ರತಿಯೊಬ್ಬ ಶಿಕ್ಷಕರು ನೆನಪಿಟ್ಕೊಳ್ಬೇಕು, ಗುರುವನ್ನು ಗೌರವಿಸುವ ಪರಂಪರೆ ಸ್ವಾತಂತ್ರ್ಯ ನಂತರ ಪ್ರಾರಂಭವಾದದ್ದಷ್ಟೇ ಅಲ್ಲ, ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಾವು ಗುರುಪೂರ್ಣಿಮೆಯಂದು ನಮ್ಮೆಲ್ಲ ಗುರುಗಳನ್ನು ಗೌರವಿಸಿ ಪೂಜ್ಯತೆಯಿಂದ ಕಾಣುವಂತಹ ಒಂದು ಶ್ರೇಷ್ಠ ಪರಂಪರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಎರಡನೇ ವಿಚಾರ, ಭಾರತೀಯ ಉಪನಿಷತ್ತುಗಳಲ್ಲಿ ನಾವು ಗಮನಿಸ್ತೇವೆ, ಆಚಾರ್ಯೋಪದೇಶ ಅಂತಕ್ಕಂಥದ್ದು ತೈತ್ತಿರೀಯ ಉಪನಿಷತ್ತಿನ ಒಂದು ಅಧ್ಯಾಯ. ಅಲ್ಲಿ ಗುರುವಾದವನು ತನ್ನ ಶಿಷ್ಯರಿಗೆ ಅವರು ತಮ್ಮ ಶಿಕ್ಷಣವನ್ನು 12 ವರ್ಷ ವೇದಾಧ್ಯಯನ ಮುಗಿಸಿ ತಮ್ಮ ತಂದೆ ತಾಯಿಗಳ ಬಳಿಗೆ ಮರಳಿ ತೆರಳಬೇಕಾದ ಸಂದರ್ಭದಲ್ಲಿ ಕೊಟ್ಟಂತಹ ಹಿತೋಕ್ತಿಗಳೇ ಆಚಾರ್ಯೋಪದೇಶ. ಜಗತ್ತಿನ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಘಟಿಕೋತ್ಸವ ಭಾಷಣ. ಇಲ್ಲಿ ಅವರು ಪ್ರಸ್ತಾಪಿಸುವಂತಹ ಕೆಲವು ಮಾತುಗಳಿದೆಯಲ್ಲ, ಇಡೀ ಜೀವನಕ್ಕೆ ಬೇಕಾದ ಬೆಳಕು ಚೆಲ್ಲುವ ಶ್ರೇಷ್ಠವಾದ ಸಂದೇಶಗಳು ಈ ಮಾತುಗಳಾಗಿವೆ.
ಅದರಲ್ಲಿ 2 ಮಾತನ್ನು ನಾನಿಲ್ಲಿ ಪ್ರಸ್ತಾಪಿಸೋದಕ್ಕೆ ಬಯಸ್ತೇನೆ. ಸ್ವಾಧ್ಯಾಯಾನ್ಮ ಪ್ರಮದಃ, ಸ್ವಾಧ್ಯಾಯಾನ್ಮ ಪ್ರಮದಃ, ಇದು ಮೊದಲನೇ ಮಾತು. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಇದು 2ನೇ ವಾಕ್ಯ. ಈ 2 ವಾಕ್ಯಗಳ ಅರ್ಥ ಹೀಗಿದೆ. ಸ್ವಾಧ್ಯಾಯಾನ್ಮ ಪ್ರಮದಃ ಅಂದರೆ, ವಿದ್ಯಾರ್ಥಿಯೇ, ನೀನು ಇವತ್ತು 16 ವರ್ಷ ವೇದಾಧ್ಯಯನ ಮಾಡಿ ನಿನ್ನ ಮನೆಗೆ ತೆರಳುತ್ತಾ ಇದೆಯಾ? ಆದರೂ ಪ್ರತಿ ದಿವಸವೂ ಕೂಡ ನೀನು ಸ್ವಂತ ಅಭ್ಯಾಸ ಮಾಡುವ ಕಲೆಯನ್ನು ಬೆಳೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗು. ಸ್ವ ಅಧ್ಯಾಯವನ್ನು ಎಂದೂ ನಿರ್ಲಕ್ಷಿಸಬೇಡ. ಸ್ವ ಅಧ್ಯಾಯ ಅಂತಂದರೆ ಇಲ್ಲಿ ಹಲವಾರು ಅರ್ಥಗಳಿದೆ. ಸ್ವಾಧ್ಯಾಯ ಅಂದರೆ ವೈಯಕ್ತಿಕವಾಗಿ ನೀನೇ ಸೆಲ್ಫ್ ಸ್ಟಡಿ ಅಂತೇನು ಕರೀತೇವೆ, ಅದನ್ನು ನೀನು ಮಾಡು ಅಂತ ಒಂದು. 2ನೇದಾಗಿ ಸ್ವ ಅಧ್ಯಾಯ ಅಂದರೆ ನಿನ್ನನ್ನು ನೀನು ತಿಳಿಯುವ ಶಿಕ್ಷಣವನ್ನು ಎಂದೂ ಕೂಡ ಕೈ ಚೆಲ್ಲಿ ಕುಳಿತುಕೋಬೇಡ. ನಿನ್ನನ್ನು ನೀನು ಸ್ಟಡಿಯಿಂಗ್ ದಿ ಸೆಲ್ಫ್. ಮೊದಲನೇದು ಸೆಲ್ಫ್ ಸ್ಟಡಿ. 2ನೇ ಅಂಶ ಸ್ಟಡಿಯಿಂಗ್ ದಿ ಸೆಲ್ಫ್, ನಿನ್ನನ್ನೇ ನೀನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೀನೊಂದು ಆರ್ಗ್ಯಾನಿಕ್ ಐಡೆಂಟಿಟಿ ಅಂತ ಇವತ್ತು ತಿಳ್ಕೊಂಡಿದೆಯಾ, ಆದರೆ ನೀನೊಂದು ಸೈಕೋಸೋಷಿಯಲ್ ಐಡೆಂಟಿಟಿ, ಹೌದಲ್ವಾ? ನಿನ್ನ ಆರ್ಗ್ಯಾನಿಕ್ ಐ ಅನ್ನೋದಿದೆಯಲ್ಲ, ಅದು ಯೂನಿವರ್ಸಲ್ ಐ ಆಗಬೇಕಾಗಿದೆ. ಆದ್ದರಿಂದ ಸ್ವಾಧ್ಯಾಯ ಅನಿವಾರ್ಯ. ಮ್ಯಾನ್ ಮೂವ್ಸ್ ಆನ್ವರ್ಡ್, ಫಾರ್ವರ್ಡ್, ಇನ್ವರ್ಡ್ ಆ್ಯಂಡ್ ಗಾಡ್ವರ್ಡ್ ಅಂತ ಉಪನಿಷತ್ತು ಹೇಳುತ್ತೆ. ಪೂಜ್ಯ ಸ್ವಾಮಿ ಗೌತಮಾನಂದಜಿಯವರು, ರಾಮಕೃಷ್ಣ ಮಹಾಸಂಘದ ಹಿರಿಯ ಉಪಾಧ್ಯಕ್ಷರು, ಈ ಮಾತನ್ನು ಮೇಲಿಂದ ಮೇಲೆ ಹೇಳ್ತಿರ್ತಾರೆ. ನಮ್ಮ ಪಯಣ ಯಾವ ಕಡೆಗೆ? ಸತ್ಯದಿಂದ, ಅಲ್ಪ ಸತ್ಯದಿಂದ ಪೂರ್ಣ ಸತ್ಯದ ಕಡೆಗೆ. ಇದರ ದಾರಿ ಯಾವುದು? ನಾವು ಮುಂದೆ ಹೋಗ್ತೇವೆ, ಮುಂದೆ ಮುಂದೆ ಸಾಗುತ್ತೇವೆ, ಆಂತರ್ಯದೊಳಕ್ಕೆ ಹೋಗ್ತೇವೆ, ಪರಮಾತ್ಮನ ಕಡೆಗೆ ಹೋಗ್ತೇವೆ, ಪರಮ ಸತ್ಯದ ಕಡೆಗೆ ಹೋಗ್ತೇವೆ. ಇದೇ ನಮ್ಮ ವಿಕಾಸ ಪಯಣದ ಒಂದು ಅದ್ಭುತವಾದ ನಡಿಗೆ, ಅಥವಾ ನಮ್ಮ ಜರ್ನಿ ಅಂತ ಕರಿಬಹುದು, ಪ್ರಯಾಣ ಅಂತ ಕರಿಬಹುದು. 2ನೇ ವಿಚಾರ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಓ ವಿದ್ಯಾರ್ಥಿಯೇ, ನೀನು ವೈಯಕ್ತಿಕವಾಗಿ ಅಧ್ಯಯನ ಮಾಡೋದು ಎಷ್ಟು ಮುಖ್ಯವೋ, ನೀನು ಅರ್ಥ ಮಾಡಿಕೊಂಡಿದ್ದನ್ನು ನಿನ್ನ ಸಹಮಾನವರೊಂದಿಗೆ, ಯಾರೊಂದಿಗೆ ನೀನು ಬದುಕ್ತಾ ಇದೆಯೋ, ಒಡನಾಡ್ತಾ ಇದೆಯೋ, ಅವರೊಂದಿಗೆ ನಿನ್ನ ಭಾವನೆಗಳನ್ನು ಹಂಚ್ಕೋ. ನೀನು ಓದಿದ್ದನ್ನು 4 ಜನರ ಜೊತೆ ಹಂಚ್ಕೋ ಅಂತ ಹೇಳಿ ಗುರು ಆತನಿಗೆ ವಿವೇಕವನ್ನು ಹೇಳ್ತಾನೆ. ಮನುಸ್ಮೃತಿಯಲ್ಲಿ ಇದೇ ರೀತಿಯ ಒಂದು ಅದ್ಭುತವಾದ ಮಾತು ಅಧ್ಯಯನ ಕುರಿತಾಗಿ ಮೂಡಿ ಬಂದಿದೆ. ಏನದು? ಯಥಾ ಯಥಾ ಹಿ ಪುರುಷಃ ಶಾಸ್ತ್ರಂ ಸಮಧಿಗಚ್ಚತಿ ತಥಾ ತಥಾ ವಿಜಾನಾತಿ ವಿಜ್ಞಾನಾಂ ಚಾಸ್ಯ ರೋಚತೆ. ಅರ್ಥಾತ್ ವ್ಯಕ್ತಿಯು ವೇದಾಧ್ಯಯನವನ್ನು ಪ್ರತಿನಿತ್ಯವೂ ಮಾಡುವುದರಿಂದ ಜ್ಞಾನಾರ್ಜನೆ ಉಂಟಾಗತ್ತೆ. ನಾನು ಸಂಪಾದಿಸಿದ ಜ್ಞಾನ ನನಗೆ ಇನ್ನೂ ಹೆಚ್ಚು ಹೆಚ್ಚು ತಿಳುವಳಿಕೆಯನ್ನು ಸಂಪಾದಿಸ್ಕೊಳ್ಬೇಕು ಅನ್ನೋ ಪ್ರಚೋದನೆಯನ್ನು ನೀಡುತ್ತೆ. ಆದ್ದರಿಂದ ಕಲಿಕೆ ಎಂಬುದು ನಿರಂತರವಾಗಿರಲಿ ಅಂತಕ್ಕಂಥದ್ದು ಮಾನವನ ಮೂಲಪುರುಷ ಮನು ಮಹರ್ಷಿಯ ಒಂದು ವಿಶೇಷವಾದ ಅಭಿಪ್ರಾಯ ಮತ್ತು ಸಲಹೆ. ಇದನ್ನು ಗಮನಿಸಬೇಕು. ಭಾರತೀಯ ಪರಂಪರೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜ್ಞಾನದ ಮಹತ್ವವನ್ನು ಕುರಿತು ಅದ್ಭುತವಾದ ವಿಚಾರಗಳನ್ನು ನಮಗೆ ಪರಿಚಯಿಸಲಾಗಿದೆ. ಇನ್ನು ಶಿಕ್ಷಣವನ್ನು ಕುರಿತು ಮಹಾಭಾರತ ನಮ್ಮ ಮುಂದೆ ಇಟ್ಟಂತಹ ಒಂದು ವಿಶೇಷವಾದ ಸಂದೇಶ ಆಲೋಚನೀಯ. ಅದು ಹೇಳುತ್ತೆ, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಕಾಲೇನ ಪಾದಮಾದತ್ತೆ ಪಾದಂ ಸಬ್ರಹ್ಮಚಾರಿಭಿ. ಇದು ನಿಜಕ್ಕೂ ನಮಗೆ ಆಶ್ಚರ್ಯ ತರುವಂತಹ ಶ್ಲೋಕ. ಇದರ ಅರ್ಥ ಏನು ಅಂತಂದರೆ, ವಿದ್ಯಾರ್ಥಿ ಅಂತಕ್ಕಂಥವನು 25% ವಿದ್ಯೆಯನ್ನು ಆಚಾರ್ಯರಿಂದ ಕಲಿತಾನಂತೆ, ಮತ್ತು 25% ಭಾಗವನ್ನು ತನ್ನ ಬುದ್ಧಿಶಕ್ತಿಯ ಸಹಾಯದಿಂದ ಕಲಿತಾನಂತೆ, 25 ಭಾಗವನ್ನು ಸಹಪಾಠಿಗಳಿಂದ ಕಲಿತಾನಂತೆ, ಅಂತಿಮವಾದ ಅಂದರೆ 25 ಭಾಗದಷ್ಟು ವಿದ್ಯೆಯನ್ನು ಜೀವನಾನುಭವದಿಂದ ಕಲಿತಾನಂತೆ. ಆದ್ದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಆಚಾರ್ಯರು ನಮ್ಮ ಬದುಕಿನಲ್ಲಿ ಅತ್ಯಂತ ಮುಖ್ಯ.
ಎರಡನೇದಾಗಿ ನಮ್ಮ ಬುದ್ಧಿ ಸದ್ಬುದ್ಧಿಯಾಗಿದ್ದರೆ ಮಾತ್ರವೇ ಕಲಿಕೆ ಒಂದು ರೀತಿಯಲ್ಲಿ ಪರಿಣಾಮಕಾರಿ. ಮೂರನೇದು, ನಮ್ಮ ಸಹಪಾಠಿಗಳು ನಮಗೆ ಪ್ರೇರಣಾದಾಯಕವಾದ ರೀತಿಯ ವ್ಯಕ್ತಿತ್ವದವರಾಗಿರಬೇಕು. ಅಂತಿಮವಾಗಿ ನಾಲ್ಕನೇದು, ನಮಗೆ ಜೀವನಾನುಭವವನ್ನು ಕೊಡ್ತಕ್ಕಂಥ ಒಂದು ಬದುಕಿನ ರೀತಿಗೆ ನಾವು ಒಳಪಡಬೇಕು ಅಂತಕ್ಕಂಥ ವಿಚಾರವನ್ನು ಗಮನಿಸಬೇಕು. ಒಟ್ಟಾರೆ ಈ ಎಲ್ಲ ವಿಚಾರಗಳು ಕೂಡ ನಮ್ಮ ಕಣ್ಣು ತೆರೆಸುವಂಥದ್ದು ಏನು ಅಂತಂದರೆ, ಜ್ಞಾನದಾಹಿ ಸಮಾಜದ ನಿರ್ಮಾಣಕ್ಕೆ ನಿರಂತರವಾಗಿ ಭಾರತ ಒತ್ತು ಕೊಟ್ಟಿದೆ. ಜ್ಞಾನದಾಹಿಯಾದ ಸಮಾಜ ಬೇಕು ನಮಗೆ ಅನ್ನುವಂಥದ್ದು ಭಾರತೀಯ ಚಿಂತನೆ, ಭಾರತೀಯ ಧ್ಯೇಯವಾಗಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಶಿಕ್ಷಕರು ಸಮರ್ಥರಾದರಷ್ಟೇ ಅವರು ನಿಜಾರ್ಥದಲ್ಲಿ ರಾಷ್ಟ್ರದ ರಕ್ಷಕರಾಗಬಹುದು. ಸೈನಿಕರಿಂದ ರಾಷ್ಟ್ರ ಪರಿಪೂರ್ಣವಾಗಿ ರಕ್ಷಿಸಲ್ಪಡುತ್ತಾ? ಸರ್ಕಾರದಿಂದ ರಾಷ್ಟ್ರ ರಕ್ಷಿಸಲ್ಪಡುತ್ತಾ? ನಾವು ಆತ್ಮವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಚಿಂತಿಸಿದ್ರೆ ನಮಗೆ ಅರ್ಥ ಆಗುತ್ತೆ, ರಾಷ್ಟ್ರ ಇರುವುದು ಕೇವಲ ಸೈನಿಕರ ಕೈಯಲ್ಲಲ್ಲ ಅಥವಾ ಕೇವಲ ಸರ್ಕಾರದ ಕೈಯಲ್ಲಲ್ಲ. ರಾಷ್ಟ್ರ ನಿಜವಾಗಲೂ ಇರೋದು ಪರಿಪೂರ್ಣವಾಗಿ ಶಿಕ್ಷಕರ ಕೈಯಲ್ಲಿ. ಯಾಕೆ ಅಂತಂದರೆ ಆ ಸೈನಿಕರು, ಈ ಸರ್ಕಾರದ ಪ್ರತಿನಿಧಿಗಳು ಹಿಂದೊಂದು ದಿನ ಒಬ್ಬ ಮಹಾತ್ಮನಾಗಿದ್ದ ಶಿಕ್ಷಕನ ಪದತಲದಲ್ಲಿ ಕುಳಿತು ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಶಿಕ್ಷಕರೇ ನಮ್ಮ ಪಾತ್ರ ಬಹಳ ದೊಡ್ಡದಿದೆ, ನಮ್ಮ ಜವಾಬ್ದಾರಿ ಬಹಳ ಗುರುತರವಾದದ್ದು ಅನ್ನುವಂಥದ್ದು. ವಿದ್ಯಾರ್ಥಿ ಸಮುದಾಯವನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಹೊಸ ರಕ್ತದ ತರುಣ ಪೀಳಿಗೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ ಶಾಲಾ ಕಾಲೇಜುಗಳಲ್ಲಿ. ಆ ಮಕ್ಕಳಲ್ಲಿ ನವೋಲ್ಲಾಸ ಚಿಮ್ಮುತ್ತಾ ಇದೆ. ಅಷ್ಟೇ ಅಲ್ಲ, ಪ್ರಪಂಚದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮಕ್ಕಳಲ್ಲಿ ಕುತೂಹಲ ಇದೆ. ನಾಲ್ಕನೇದಾಗಿ, ಆ ಮಕ್ಕಳಿಗೆ ಜ್ಞಾನ ದಾಹದ ಒಂದು ವಿಶೇಷವಾದ ಆಸಕ್ತಿ ಇದೆ, ಜ್ಞಾನ ಸಂಪಾದನೆ ಮಾಡಬೇಕು ನಾವು ಅಂತ. ಇಂತಹ ಮಕ್ಕಳನ್ನು ನಾವು ಹತೋಟಿಗೆ ತರಬೇಕು, ಅವ್ರಿಗೆ ಸರಿಯಾದ ತಿಳುವಳಿಕೆ ಕೊಡಬೇಕು, ಅವರನ್ನು ಪವಿತ್ರವಾದ ಜ್ಞಾನ ಸಂಪಾದನೆಯ ದೃಷ್ಟಿಯಲ್ಲಿ ಸಂತೃಪ್ತಿಪಡಿಸಬೇಕು. ಅಷ್ಟೇ ಅಲ್ಲ, ಅವರ ಹೃನ್ಮನಗಳನ್ನು ಗೆಲ್ಲಬೇಕಾದ ಮಾನವ ಸಂಪನ್ಮೂಲ ಶಿಕ್ಷಕರೇ ಆಗಬೇಕು. ಇದು ಸಮರ್ಥ ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಹೇಗಂದ್ರೆ ಹಾಗೆ ಶಿಕ್ಷಕ ವೃತ್ತಿಯನ್ನು ಸ್ವೀಕರಿಸಿದವರು ಇಲ್ಲಿ ಯಶಸ್ವಿಯಾಗೋದು ಬಹಳ ಕಷ್ಟ ಇದೆ ಅನ್ನೋದು ವಾಸ್ತವ ಸಂಗತಿ. ನಮಗೆ ಗೊತ್ತಿದೆ, ಕಠಿಣವಾದ ಕಲ್ಲನ್ನು ಕೆತ್ತಿ ಅದನ್ನು ಸುಂದರವಾದ ವಿಗ್ರಹವಾಗಿ ರೂಪಿಸೋದಿದೆಯಲ್ಲ, ಇದು ಶಿಲ್ಪಿಯ ಕಾರ್ಯ, ಇದು ಕಠಿಣವಾದ್ದೇ. ಆದರೆ ಚಂಚಲ ಚಿತ್ತ ವಿದ್ಯಾರ್ಥಿಯ ಬುದ್ಧಿಯನ್ನು ತಿದ್ದಿ ಅವನನ್ನು ಸುಶಿಕ್ಷಿತ ವ್ಯಕ್ತಿಯನ್ನಾಗಿ ರೂಪಿಸುವಂತಹ ಶಿಕ್ಷಕನ ಸಾಹಸ ಇದೆಯಲ್ಲ, ಅದು ನಿರ್ಜೀವವಾದ ಕಲ್ಲಿನಲ್ಲಿ ಜೀವಂತ ಮೂರ್ತಿಯನ್ನು ರೂಪಿಸೋದಕ್ಕಿಂತಲೂ ಕಠಿಣ. ಏಕೆಂದರೆ ಆ ಶಿಲೆಯನ್ನು ಶಿಲ್ಪಿಯಾದವನು ವಿಶೇಷ ರೀತಿಯಲ್ಲಿ ಕೆತ್ತನೆ ಮಾಡ್ತಾ ಇದ್ದಾಗ ಆ ಶಿಲೆ ಯಾವುದೇ ರೀತಿ ಪ್ರತಿರೋಧ ವ್ಯಕ್ತಪಡಿಸೋದಿಲ್ಲ, ಯಾವುದೇ ರೀತಿಯಲ್ಲಿ ಸಂವಾದಕ್ಕೆ ಎಡೆ ಮಾಡಿಕೊಡೋದಿಲ್ಲ, ನನಗೆ ದೊಡ್ಡ ಪೆಟ್ಟು ಬಿತ್ತು ಜಾಸ್ತಿ ನೋವಾಯಿತು ಅಂತ ಹೇಳೋದಿಲ್ಲ, ಅಥವಾ ತನಗೆ ಬಿದ್ದ ಪೆಟ್ಟು ಸಾಲದು ಅಂತ ಅದು ಮೂದಲಿಸುತ್ತಾ ನಗೋದಿಲ್ಲ. ಆದರೆ ಈ ಕಚ್ಚಾ ವಸ್ತುವಾದ ವಿದ್ಯಾರ್ಥಿಯನ್ನು ಪಕ್ಕಾ ವಸ್ತುವಾಗಿ ರೂಪಿಸುವಂತಹ ಶಿಕ್ಷಕ ಪ್ರತಿಯೊಂದು ಹಂತದಲ್ಲೂ ಕೂಡ ಆ ಮಕ್ಕಳಿಂದ ರೆಸ್ಪಾನ್ಸನ್ನು ಅವನು ನಿರೀಕ್ಷಿಸ್ತಾನಷ್ಟೇ ಅಲ್ಲ, ಅವನು ಎದುರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನು ಅತ್ಯುತ್ತಮ ವಿದ್ಯಾರ್ಥಿಯನ್ನಾಗಿಸೋದು ಸಾಮಾನ್ಯ ಸಂಗತಿಯಲ್ಲ ಅನ್ನೋದು ಅಸಾಮಾನ್ಯ ಶಿಕ್ಷಕರಿಗೆ ಮಾತ್ರ ಅರ್ಥವಾಗುವಂಥದ್ದು. ಆ ನಿಟ್ಟಿನಲ್ಲಿ ದಯವಿಟ್ಟು ಶಿಕ್ಷಕರು ಗಮನಿಸಬೇಕಾದ ಹಲವಾರು ವಿಚಾರಗಳಿದೆ, ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವ ವಿದ್ಯಾರ್ಥಿಯಲ್ಲಿ ಎಂತಹ ಪ್ರತಿಭೆ ಇದೆ ಅನ್ನೋದನ್ನು ಪತ್ತೆ ಹಚ್ಚುವ ಗುರುತರ ಜವಾಬ್ದಾರಿ ಶಿಕ್ಷಕನದ್ದೇ ಆಗಿದೆ. ಪ್ರತಿಭೆ ಅರಳೋದಕ್ಕೆ ಅವಕಾಶ, ಪ್ರೋತ್ಸಾಹ, ಮಾರ್ಗದರ್ಶನವನ್ನು ಶಿಕ್ಷಕನೇ ನೀಡಬೇಕಾಗತ್ತೆ. ಪ್ರತಿಭೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ವಿಕಸನಗೊಂಡು ಒಂದು ಮೂರ್ತ ರೂಪಕ್ಕೆ ಬರುವವರೆಗೂ ಶಿಕ್ಷಕನ ತಾಳ್ಮೆ ಪರೀಕ್ಷೆಗೆ ಒಳಗಾಗುತ್ತೆ.
ನಾಲ್ಕನೆಯದು ಭಾಳ ನೆನಪಿಟ್ಕೊಳ್ಬೇಕು ಶಿಕ್ಷಕರೇ, ಈ ಎಲ್ಲ ಹಂತದಲ್ಲೂ ಕೂಡ ನೀವು ನಿಮ್ಮ ಕಾರ್ಯವನ್ನು ಎಂದೂ ಕೂಡ ಗೌಣವಾಗಿಸಿಕೊಳ್ಳುವಂತಿಲ್ಲ. ಕಾಯ ವಾಚ ಮನಸ್ಸ ನೀವು 24 ಗಂಟೆಯೂ ಈ ಚಿಂತನೆಯನ್ನೇ ಮಾಡಬೇಕಾಗತ್ತೆ. ಆದ್ದರಿಂದ ನೀವೊಬ್ಬ ಮಹಾನ್ ತಪಸ್ವಿಯ ಜೀವನವನ್ನೇ ನಡೆಸಬೇಕಾಗತ್ತೆ. ಅಲ್ಲದೆ ಶಿಕ್ಷಕರೇ, ನೀವು ಸರ್ವೋತ್ಕೃಷ್ಟವಾದ ಶಿಕ್ಷಣ ಪದ್ಧತಿಯನ್ನು ಆವಿಷ್ಕರಿಸುವಂತಹ ಮಹಾತ್ಮರು. ನೀವು ಸಜೆಸ್ಟ್ ಮಾಡುವಂತಹ ವಿಷಯವನ್ನೇ ಪಠ್ಯವಾಗಿ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತೆ. ನೆನಪಿಟ್ಕೊಳ್ಳಿ, ನೀವು ನೀಡಿದ ಶಿಕ್ಷಣ ಪದ್ಧತಿ, ಇವತ್ತು ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ. ಅತ್ಯುತ್ತಮವಾದ ರೀತಿಯಲ್ಲಿ ಭಾರತವನ್ನು ಕಟ್ಟೋದಕ್ಕೆ ಬೇಕಾದ ಚಿಂತನೆಗಳು ಇದರಲ್ಲಿ ಮೇಳೈಸಿದೆ. ಸುಮಾರು 4.5 to 5 ಲಕ್ಷ ಶಿಕ್ಷಣ ತಜ್ಞರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಹಲವಾರು ವರ್ಷ ಅವರ ಅಭಿಪ್ರಾಯಗಳಿಗಾಗಿ ಪರಿತಪಿಸಿ ಒತ್ತಾಯಿಸಿ ಇವತ್ತು ನ್ಯಾಷನಲ್ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ. 34 ವರ್ಷಗಳ ನಂತರ ನಮ್ಮ ದೇಶದಲ್ಲಿ ಶಿಕ್ಷಣ ಪದ್ಧತಿ ರಾಷ್ಟ್ರವನ್ನು ಇನ್ನೂ ಶಕ್ತವಾಗಿಸೋದಕ್ಕೆ, ಉತ್ತಮವಾದ ರೀತಿಯಲ್ಲಿ ರೂಪಿಸೋದಕ್ಕೆ ಬೇಕಾದ ರೀತಿಯಲ್ಲಿ ಈ ಒಂದು ಶಿಕ್ಷಣ ಪದ್ಧತಿಯನ್ನು ತರೋದಕ್ಕೆ ಶಿಕ್ಷಣ ವಿಧಾನ ರೂಪುಗೊಂಡಿದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು, ಶಾಲೆಗೆ ಸುಂದರ ಕಟ್ಟಡ ಇರಬಹುದು, ಪ್ರಶಾಂತ ವಾತಾವರಣ ಇರಬಹುದು, ಸಕಲ ಸೌಕರ್ಯಗಳನ್ನು ಒದಗಿಸಬಹುದು, ಉತ್ತಮ ವಿದ್ಯಾರ್ಥಿಗಳನ್ನೂ ಕರ್ಕೊಂಡು ಬಂದುಬಿಡಬಹುದು. ಆದರೆ ಸಮರ್ಥ ಶಿಕ್ಷಕರಿಲ್ಲದೆ ಇದ್ದರೆ ಆ ಶಾಲೆ ಅದೊಂದು ಆದರ್ಶ ಶಾಲೆ ಆಗೋದಿಲ್ಲ. ಇವತ್ತು ವಿಶ್ವದರ್ಶನ ಶಾಲೆಯ ಬಹಳ ದೊಡ್ಡ ಆಸ್ತಿ ಇಲ್ಲಿನ ಗೌರವಾನ್ವಿತ ಶಿಕ್ಷಕರು. ಪ್ರೇಮಾ ಗಾಂವ್ಕರ್ ಇವತ್ತು ತಾಲೂಕು ಮಟ್ಟದಲ್ಲಿ, ಒಂದು ತಾಲೂಕಿನಲ್ಲಿ ಕನಿಷ್ಠ 6,000 to 8,000 ಶಿಕ್ಷಕರಿರ್ತಾರೆ. ಇವತ್ತು ಬೆರಳೆಣಿಕೆಯಷ್ಟು ಜನರನ್ನು ಸನ್ಮಾನಿಸಿದ್ದಾರೆ. ನೋಡಿ, ಪ್ರೇಮಾ ಗಾಂವ್ಕರ್ ಅವರು ಆ ಸಾವಿರಾರು ಶಿಕ್ಷಕರ ನಡುವೆ ನಮ್ಮ ಶಾಲೆಯ ಒಬ್ಬ ಮಹಾನ್ ಶಿಕ್ಷಣ ಸಂಪನ್ಮೂಲೆಯಾಗಿ ಇವತ್ತು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಇದು ಹೆಮ್ಮೆ. ಇದು ಯಲ್ಲಾಪುರದ ಜನಕ್ಕೆ ಮಾತ್ರ ಹೆಮ್ಮೆ ಅಂತ ಅನ್ಕೋಬೇಡಿ. ದೂರದಲ್ಲಿರೋ ತುಮಕೂರಿನ ನನಗೂ ಕೂಡ ಇಂಥ ಒಂದು ಸಂಸ್ಥೆಯಲ್ಲಿ ಇಂಥ ಒಬ್ಬ ಸರಸ್ವತಿ ಸ್ವರೂಪದ ತಾಯಿ ಸಾವಿರಾರು ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರಲ್ಲ, ಪರಮಾತ್ಮ ಅವ್ರನ್ನ ಚೆನ್ನಾಗಿಟ್ಟಿರಲಿ, 100 ಕಾಲ ಅವ್ರಿಗೆ ಆರೋಗ್ಯ ಕೊಡಲಿ. ಪ್ರೇಮಾ ಗಾಂವ್ಕರ್ ಅವರ ಪಥದಲ್ಲಿ, ಅವರ ಹೆಜ್ಜೆಯಲ್ಲಿ ನೂರಾರು ಶಿಕ್ಷಕ ಶಿಕ್ಷಕಿಯರು ತಮ್ಮ ಹೆಜ್ಜೆಗಳನ್ನು ಗುರುತಿಸ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಸಮರ್ಥ ಶಿಕ್ಷಕರು ಎಂತಹ ಗರೀಬ ಸ್ಥಿತಿಯಲ್ಲಿರುವ ಶಾಲೆಯನ್ನು ಕೂಡ ಉದ್ಧಾರ ಮಾಡಬಲ್ಲರು ಅನ್ನೋದು ನಾವು ಗಮನಿಸಬೇಕಾದ ವಿಷಯ. ಆದರ್ಶ ಶಿಕ್ಷಕರು ಸಮಾಜ ಮತ್ತು ಸರ್ಕಾರ ನೀಡುವ ಸಹಾಯಧನದ ಒಂದೊಂದು ಪೈಸೆಯನ್ನೂ ಕೂಡ ಅವರು ಉತ್ತಮವಾಗಿ ಬಳಸ್ತಾರೆ ಅನ್ನೋದು ಸಮಾಜಕ್ಕೆ ಖಾತ್ರಿಯಾಗಿರೋದ್ರಿಂದ ಕೊಡುಗೈ ದಾನಿಗಳು ಯಥೇಚ್ಛವಾಗಿ ಬಂದು ಸಹಕಾರ ಕೊಡ್ತಾರೆ. ಆದ್ದರಿಂದ ಒಂದು ಶಾಲೆಗೆ ಮಕ್ಕಳನ್ನು ತಂದು ಸೇರಿಸೋದಾಗಲಿ, ಒಂದು ಶಾಲೆಯ ಬಗ್ಗೆ 10 ಜನ ಸಮಾಜದಲ್ಲಿ ಕೊಂಡಾಡೋದಾಗಲಿ, ತಮ್ಮ ಬೆವರಿನಿಂದ ದುಡಿದ 4 ಕಾಸನ್ನು ಈ ಶಾಲೆಗೆ ಒಳ್ಳೆಯದಾಗಲಿ ಅಂತ ಜನ ಕೊಡೋದಕ್ಕೆ ಕೈ ಚಾಚಬಹುದಾಗಲಿ, ಇದೆಲ್ಲವೂ ಕೂಡ ಸಹಾಯ ಹಸ್ತವನ್ನು ಕೊಡೋದರಿಂದ ಎಲ್ಲವೂ ಕೂಡ ಈ ಎಲ್ಲದರ ಹಿನ್ನೆಲೆಯಲ್ಲಿರ್ತಕ್ಕಂಥ ವಾಸ್ತವ ಸತ್ಯ ಏನು ಅಂದರೆ ಅಲ್ಲಿನ ಮರ್ಯಾದಸ್ಥ ಶಿಕ್ಷಕರು, ಪ್ರಾಮಾಣಿಕ ಶಿಕ್ಷಕರು, ನಿಷ್ಠಾವಂತ ಶಿಕ್ಷಕರ ಪರಿಶ್ರಮ. ಇದನ್ನು ನಾವು ಮರೆಯುವಂತಿಲ್ಲ. ಪರಹಿತ ದೃಷ್ಟಿಯುಳ್ಳ ಶಿಕ್ಷಕರು ಮಾತ್ರ ಶಾಲೆಯ ಪರಿಸರವನ್ನು ಶುದ್ಧವಾಗಿಟ್ಟಿರ್ತಾರೆ, ಮಕ್ಕಳ ಮನೋಸ್ಥಿತಿಯನ್ನು ನಿರ್ಮಲವಾಗಿಟ್ಟಿರ್ತಾರೆ. ಶಿಕ್ಷಕರೇ ನೆನಪಿಟ್ಕೊಳ್ಳಿ, ಮಕ್ಕಳಲ್ಲಿ ಸತ್ಯಸಂಧತೆ, ಪ್ರಾಮಾಣಿಕತೆ, ದಯಾಪರತೆ, ಸೋದರತೆ, ಕಾರ್ಯದಕ್ಷತೆ, ಸೌಜನ್ಯ, ಔದಾರ್ಯ, ಸಚ್ಚಾರಿತ್ರ್ಯ, ರಾಷ್ಟ್ರಭಕ್ತಿ, ಗುರುಭಕ್ತಿ, ದೈವಭಕ್ತಿ ಇದೆಲ್ಲವನ್ನೂ ಬೆಳೆಸುವವರು ನೀವೇ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟು ಚಿಲ್ಡ್ರನ್ ಇನ್ ಆಲ್ ದೀಸ್ ಫ್ಯಾಸೆಟ್ಸ್. ನಿಮ್ಮ ಪಾತ್ರ ಬಹಳ ದೊಡ್ಡದು. ಶಿಕ್ಷಕರು ರಾಷ್ಟ್ರ ನಿರ್ಮಾಪಕರು ಹೌದು, ನಿಜಾರ್ಥದಲ್ಲಿ ಭಾರತ ರತ್ನಗಳು ನೀವೇ ಆಗಿದ್ದೀರಿ. ನಾವು ಯೋಚನೆ ಮಾಡ್ತೇವೆ, ವಿಜ್ಞಾನ, ಕಲೆ, ಸಾಹಿತ್ಯ, ಗಣಿತ ಇವೆಲ್ಲವನ್ನೂ ಕೂಡ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ, ಆ ವಿದ್ಯಾರ್ಥಿ ದೆಸೆಯ ಮಕ್ಕಳಿಗೆ ದಾನ ಮಾಡ್ತೇವೆ ನಿಜ. ಆದರೆ ನೆನ್ಪಿಟ್ಕೊಳ್ಳಿ, ಪಾಠ ಮಾಡಲು ಪಠ್ಯಪುಸ್ತಕದ ಜ್ಞಾನವಿದ್ದರೆ ಸಾಕು,
ಆದರೆ ನೀತಿವಂತರನ್ನಾಗಿ ವಿದ್ಯಾರ್ಥಿಗಳನ್ನು ರೂಪಿಸಲು ಚಾರಿತ್ರ್ಯವಂತ ಶಿಕ್ಷಕರೇ ಬೇಕು. ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ವಿದ್ಯಾರ್ಥಿಗಳನ್ನು ಚಾರಿತ್ರ್ಯವಂತರನ್ನಾಗಿ ರೂಪಿಸೋದಕ್ಕೆ ಹಲವಾರು ಯೋಜನೆಗಳಿದೆ. ರಾಷ್ಟ್ರವನ್ನು ಚಾರಿತ್ರ್ಯ ಶಕ್ತಿಯ ಮೇಲೆ ನಿರ್ಮಾಣ ಮಾಡಬೇಕಾದ ಒತ್ತಾಸೆ ಅಲ್ಲಿದೆ. ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಇದೊಂದು ಅದ್ಭುತವಾದ ಕಾರ್ಯವಾಗಿದೆ. ಜೀವನವನ್ನು ರೂಪಿಸುವಂತಹ ಶಿಕ್ಷಣ ಜೀವವನ್ನೇ ತೆಗೆದುಬಿಡುತ್ತೆ ಅನ್ನೋ ಮಾತು ಸುಳ್ಳಲ್ಲ. ನೈತಿಕತೆ ಇಲ್ಲದ ಶಿಕ್ಷಣ ನೀರೇ ಇಲ್ಲದಂತಹ, ಕುಡಿಯುವ ನೀರೇ ಇಲ್ಲದಂತಹ ಊರಿನಂತೆ ಅಂತ ಹಿರಿಯರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ಶೀಲವನ್ನು ಕಲಿಸಲು ಶೀಲವಂತ ಶಿಕ್ಷಕರೇ ಬೇಕಾಗತ್ತೆ. ಆದ್ದರಿಂದ ಶೀಲವಂತ ಶಿಕ್ಷಕರು ಸಮಾಜದ ಅನಿವಾರ್ಯ ಅವಶ್ಯಕತೆಯಾಗಿದ್ದಾರೆ. ರೈತ ನಿಪುಣನೇ ಆದರೂ ಕೂಡ ಬೀಜದಲ್ಲಿ ದೋಷವಿರಬಾರದು. ಅಂತೆಯೇ ಶಿಕ್ಷಕರು ಕಷ್ಟಪಡಬಹುದು, ಆದರೆ ತಂದೆ ತಾಯಿಗಳೂ ಕೂಡ ಈ ಮಕ್ಕಳನ್ನು ಉತ್ತಮವಾದ ರೀತಿಯಲ್ಲಿ ರೂಪಿಸೋದಕ್ಕೆ ಅವರ ಕಡೆಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇದೆ. ಒಂದು ಕಡೆ ಹಿರಿಯರ ಒಂದು ರಚನೆ ಇದೆ. ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಜೇನು ಮಳೆಗೆರೆದರೆ ವಿಷ ಹೋಗುವುದೇನಯ್ಯ. ಆದರೆ ನಾವು ನೆನಪಿಟ್ಕೊಳ್ಬೇಕು, ಎಂತಹ ವಿದ್ಯಾರ್ಥಿಯನ್ನು ಕೂಡ ತಮ್ಮ ಪರಿಶ್ರಮದಿಂದ ಅತ್ಯುತ್ತಮವಾದ ಸಮಾಜಕ್ಕೆ ಫಲಭರಿತ ಸಂಪನ್ಮೂಲವಾಗಿ ರೂಪಿಸುವಂತಹ ವಿಷಯದಲ್ಲಿ ಶಿಕ್ಷಕ ಯಶಸ್ವಿಯಾಗುತ್ತಾನೆ. ಆದ್ದರಿಂದ ಶಿಕ್ಷಕನ ಕಾರ್ಯ ಇದೆಯಲ್ಲ, ಇದು ಸಾಮಾನ್ಯವಾದುದಲ್ಲ. ಉತ್ತಮ ಶಿಕ್ಷಕ ಒಬ್ಬ ಉತ್ತಮ ತೋಟಗಾರನಂತೆ ಕಂಗೊಳಿಸ್ತಾನೆ. ತೋಟಗಾರ ಏನು ಮಾಡ್ತಾನೆ? ಗಿಡಗಳಿಗೆ ಕಾಲಕ್ಕೆ ನೀರು ಗೊಬ್ಬರ ಹಾಕ್ತಾನೆ. ಕಳೆ ಬೆಳೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಆಡು ಕುರಿ ಬಂದು ಬೆಳೆಗೆ ಬಾಯಿ ಹಾಕದಂತೆ ಎಚ್ಚರ ವಹಿಸ್ತಾನೆ. ರೋಗ ತಗಲದಂತೆ, ಒಂದು ವೇಳೆ ರೋಗ ತಗಲಿದ್ರೆ ಔಷಧಿಯ ಸಿಂಪಡಣೆಯ ಮೂಲಕ ಗಿಡಗಳನ್ನು ಕಾಪಾಡ್ತಾನೆ. ಹಾಗಾದರೆ ಶಿಕ್ಷಕ ಏನು ಮಾಡ್ತಾನೆ? ಗಡಿಯಾರದ ಮುಳ್ಳಿಗೆ ಸರಿಯಾಗಿ ಬಂದು ಪಾಠ ಮಾಡಿದರೆ ಸಾಲದು ಓ ಶಿಕ್ಷಕನೇ, ರೌಂಡ್ ದಿ ಕ್ಲಾಕ್ ನೀನು ಶಿಕ್ಷಕನಾಗಿರಬೇಕು. ಶಿಕ್ಷಕ ನೆನಪಿಟ್ಕೊಳ್ಬೇಕು, ದಿ ಪ್ರೈವೇಟ್ ಲೈಫ್ ಆಫ್ ಎ ಟೀಚರ್ ಈಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ಶಿಕ್ಷಕರಿಗೆ ಖಾಸಗಿ ಜೀವನ ಇಲ್ಲ. ಶಿಕ್ಷಕರಿಗೆ ಮತ್ತು ಸನ್ಯಾಸಿಗಳಿಗೆ ಖಾಸಗಿ ಜೀವನ ಇಲ್ಲ. ನಾವು ಸನ್ಯಾಸಿಗಳಾಗಬೇಕು, ನಾವು ಶಿಕ್ಷಕರಾಗಬೇಕು. ನಮ್ಮನ್ನು ಯಾರೂ ಮಾಡಬಾರದು, ನಾವು ಆಗಬೇಕು. ವಿ ಮಸ್ಟ್ ಬಿ ಟೀಚರ್ಸ್, ವಿ ಮಸ್ಟ್ ಬಿ ಸನ್ಯಾಸೀಸ್ ಬೈ ಚಾಯ್ಸ್, ನಾಟ್ ಬೈ ಚಾನ್ಸ್. ವಿದ್ಯಾರ್ಥಿಗಳು ದುಸ್ಸಾಹಸಕ್ಕೆ ಬೀಳದಂತೆ ಶಿಕ್ಷಕರು ಅವರ ಕಡೆಗೆ ಗಮನ ಕೊಡಬೇಕು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದಂತೆ ಅವರನ್ನು ಕಾಪಾಡಬೇಕಾದವರು ಶಿಕ್ಷಕರೇ ಆಗಿದ್ದಾರೆ. ಇವತ್ತು ಮಕ್ಕಳು ಮನೋವಿಕಾರಗಳಲ್ಲಿ ತೊಳಲಾಡ್ತಾ ಇದ್ದಾರೆ. ಡ್ರಗ್ಸ್ ಎಷ್ಟು ದೊಡ್ಡ ದಂಧೆ ಆಯಿತು, ನಮಗೆಲ್ಲ ಗೊತ್ತಿದೆ. ಎಂತಹ ಒಂದು ದೊಡ್ಡ ರೀತಿಯ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಶಿಕ್ಷಕನೇ ಮಕ್ಕಳನ್ನು ಅಲ್ಲಿ ಕಾಪಾಡಬೇಕಾದ ಪ್ರಮುಖ ರಕ್ಷಾ ಕವಚವಾಗಿ ಕೆಲಸ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಷಯ. ಅರ್ಥಾತ್ ಉತ್ತಮ ಶಿಕ್ಷಕರ ವೃಂದದಿಂದಷ್ಟೇ ಒಂದು ಉತ್ತಮ ಶಾಲೆಯನ್ನು ನಿರ್ಮಿಸೋದಕ್ಕೆ ಸಾಧ್ಯ ಇದೆ. ಪ್ರಜ್ವಲಿಸುವಂತಹ ದೀಪ ಇನ್ನೊಂದು ದೀಪವನ್ನು ಬೆಳಗಿಸುವಂತೆ ಸುಜ್ಞಾನಿಯಾದ ಶಿಕ್ಷಕ ಮಾತ್ರ ವಿದ್ಯಾರ್ಥಿಗಳಲ್ಲಿ ಜ್ಞಾನದ ಕಿಡಿಯನ್ನು ಹಚ್ತಾನೆ, ಅವರ ಬದುಕನ್ನು ಬೆಳಗುತ್ತಾನೆ, ಕತ್ತಲಿಂದ ಅವರನ್ನು ಪಾರು ಮಾಡ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಷಯ. ಇವತ್ತು ಅಜ್ಞಾನಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ವಿಕೃತವಾಗಿ ಪ್ರಚೋದಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ತೇವೆ. ಕ್ರೋಧದ ಕಿಡಿಗಳು ಭುಗಿಲೇರ್ತಾ ಇದೆ ಅನ್ನೋದನ್ನು ಗಮನಿಸ್ತೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಅತ್ಯಂತ ಕೆಟ್ಟ ನಡವಳಿಕೆಗಳಿಗೆ ಅವರ ಬೆನ್ನ ಹಿಂದೆ ಯಾರೋ ಒಬ್ಬ ಕುಸಂಸ್ಕೃತ ಶಿಕ್ಷಕ ಇರುವಂಥದ್ದನ್ನು ನಾವು ಗಮನಿಸ್ತೇವೆ.
ಅಷ್ಟೇ ಅಲ್ಲ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಬೆಂಬಲ ಕೊಟ್ಟು ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗಿಸಿ ಗೋಡೆ ಬರಹಗಳನ್ನು ಮಾಡಿಸಿ, ಅಷ್ಟೇ ಅಲ್ಲ ನಮ್ಮ ಸಮಾಜದ ಸಂಪನ್ಮೂಲವಾದ ವಿಶ್ವವಿದ್ಯಾನಿಲಯಗಳ ಶಾಲಾ ಕಾಲೇಜು ಕಟ್ಟಡಗಳ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಘೋರವಾದ ನಷ್ಟವನ್ನು ಮಕ್ಕಳು ಮಾಡ್ತಾ ಇದ್ದರೆ ನೆನಪಿಟ್ಕೊಳ್ಳಿ, ಅವರೆಲ್ಲರೂ ಒಂದು ರೀತಿಯಲ್ಲಿ ನೈತಿಕವಾಗಿ ತಬ್ಬಲಿಗಳಾದವರು. ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನು ಶಿಕ್ಷಕರು ಕೊಡಲಿಲ್ಲ ಅನ್ನೋದು ಸತ್ಯ. ಇಷ್ಟೆಲ್ಲದರ ನಡುವೆ ಶಿಕ್ಷಕರ ಮುಂದೆ ಕೆಲವು ಸವಾಲುಗಳಿದೆ, ಅದನ್ನು ಮರೆಯುವಂತಿಲ್ಲ. ಏನದು? ನಾವಂತೂ ಬಹಳ ಕಷ್ಟದಿಂದ ಜೀವನದಲ್ಲಿ ಮೇಲೆ ಬಂದುವೋ, ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳಿಗೆ ಬೇಡಪ್ಪ ಅನ್ನುವ ವಿಕೃತ ಸಹಾನುಭೂತಿಯಲ್ಲಿ ಇರ್ತಾರೆ ಪೋಷಕರು. ಹೀಗಾಗಿ ಮಕ್ಕಳಿಗೆ ತಮ್ಮ ಕುಸಂಸ್ಕಾರಗಳಿಂದ ತಪ್ಪು ಮಾಡಬೇಕು ಅನ್ನೋ ಪ್ರಚೋದನೆ ದೊರೆಯೋದ್ರ ಜೊತೆಗೆ ಈ ಪೋಷಕರ ನಿಷ್ಕ್ರಿಯತೆಯೂ ಕೂಡ ಪ್ರಚೋದನೆಯನ್ನು ನೀಡಿಬಿಡುತ್ತೆ. ಇಲ್ಲಿ ನಿಜವಾಗಿಯೂ ಶಿಕ್ಷಕ ಏಕಾಂಗಿಯಾಗಿ ಹೋರಾಡಬೇಕಾಗತ್ತೆ. ಯಾಕೆ ಅಂದರೆ ಶಿಕ್ಷಕನೇ ಮಾರ್ಗದರ್ಶಕ. ಮಕ್ಕಳ ಜೇಬಲ್ಲಿ ಹಣ ಇದೆ, ಮಕ್ಕಳನ್ನು ತಂದೆ ತಾಯಿಗಳು ಒಂದು ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ಸ್ವಾತಂತ್ರ್ಯವನ್ನು ಕೊಟ್ಬಿಟ್ಟಿರ್ತಾರೆ. ಈಗ ಆ ತಬ್ಬಿಬ್ಬಾಗಬಹುದಾದಂತಹ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿ ಮಕ್ಕಳನ್ನು ತಬ್ಬಲಿಗಳಾಗದಂತೆ ತಬ್ಬಿ ರಕ್ಷಿಸಬೇಕಾದವರು ಶಿಕ್ಷಕರೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಮನುಷ್ಯನ ವೈರಿಗಳಿವೆಯಲ್ಲ, ಇವರನ್ನು ಪರಿಚಯಿಸಿ ಇವರು ಶತ್ರುಗಳಲ್ಲ, ಇವರನ್ನು ಮಾರ್ಪಡಿಸಿದರೆ ಶಕ್ತಿಗಳಾಗತ್ತೆ ಅನ್ನೋ ವಿವೇಕದ ಜೀವನ ಕೊಡಬೇಕಾದವರು ಶಿಕ್ಷಕರೇ. ಮಕ್ಕಳನ್ನು ಕೀಳರಿಮೆ ಎಂಬ ಕೆಟ್ಟ ಜಾಡ್ಯದಿಂದ ವಿಮುಕ್ತಗೊಳಿಸಬೇಕಾದವರು ಶಿಕ್ಷಕರೇ. ನೋಡಿ, ಪ್ರಪಂಚವನ್ನು ಸ್ವಲ್ಪ ಗಮನಿಸೋಣ ಸೂಕ್ಷ್ಮವಾಗಿ. ಶ್ರೀಮಂತರು ಪಾಪ ಕೆಲಸ ಮಾಡ್ತಾರೆ ಮೋಜಿಗಾಗಿ, ಅಕ್ಷರಸ್ಥರು ಪಾಪ ಕೆಲಸ ಮಾಡ್ತಾರೆ ಮೋಜಿಗಾಗಿ, ಅನಕ್ಷರಸ್ಥರು ಬಡವರು ಪಾಪ ಕೆಲಸ ಮಾಡ್ತಾರೆ ಹೊಟ್ಟೆಪಾಡಿಗಾಗಿ. ಇಲ್ಲಿ ಬಡವರು ಪಾಪ ಮಾಡ್ತಾ ಇದ್ದಾರೆ, ಅಕ್ಷರಸ್ಥರು ಪಾಪ ಮಾಡ್ತಾ ಇದ್ದಾರೆ, ಅನಕ್ಷರಸ್ಥರು ಪಾಪ ಮಾಡ್ತಾ ಇದ್ದಾರೆ. ಅಲ್ಲ, ಅಷ್ಟೇ ಅಲ್ಲ, ಶ್ರೀಮಂತರು ಪಾಪ ಮಾಡ್ತಾ ಇದ್ದಾರೆ, ಎಲ್ಲರೂ ಪಾಪ ಮಾಡ್ತಾ ಇದ್ದಾರೆ. ಅಲ್ಲಿ ಕಾರಣಗಳು ಬೇರೆ ಬೇರೆ ಕಂಡವು. ಬಡವನ ವಿಷಯದಲ್ಲಿ ಬಡತನ ಅಂದ್ವಿ, ಅಕ್ಷರಸ್ಥ ಮತ್ತು ಶ್ರೀಮಂತನ ವಿಷಯದಲ್ಲಿ ಮೋಜು ಅಂದ್ವಿ. ಆದರೆ ಇದ್ಯಾವುದೂ ಕಾರಣ ಅಲ್ಲ. ಇದೆಲ್ಲದಕ್ಕಿಂತಲೂ ಬಹಳ ದೊಡ್ಡ ಕಾರಣ ಆತ್ಮಗೌರವದ ಕೊರತೆ. ಆತ್ಮಗೌರವದ ಕೊರತೆ ಇರೋದರಿಂದ ಎಲ್ಲರೂ ಕೂಡ ಪಾಪ ಪ್ರಜ್ಞೆಯಿಂದ ಅವರು ಯಾವುದೇ ರೀತಿಯಲ್ಲೂ ಕೂಡ ಪಾರಾಗಿಲ್ಲ. ಪಾಪ ಪ್ರಜ್ಞೆ ಅವರಲ್ಲಿಲ್ಲ. ಹಾಗಾಗಿ ಮುಲಾಜಿಲ್ಲದೆ ಪಾಪ ಮಾಡ್ತಾ ಇದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಆತ್ಮಗೌರವ, ಶಿಕ್ಷಕರೇ ಈ ಆತ್ಮಗೌರವವನ್ನು ಮಕ್ಕಳಲ್ಲಿ ಮೂಡಿಸದೇ ಇದ್ದರೆ ಅವರು ಪಾಪ ಕೂಪಕ್ಕೆ ಬಲಿಯಾಗ್ತಾರೆ, ಸಮಾಜದಲ್ಲಿ ಭಯೋತ್ಪಾದಕರಾಗ್ತಾರೆ, ಸಮಾಜ ಘಾತುಕ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಾರೆ. ಆ ನಿಟ್ಟಿನಲ್ಲಿ ನೆನಪಿಟ್ಕೊಳ್ಳಿ, ಕೀಳರಿಮೆ ಏನಾದರೂ ಮಕ್ಕಳಲ್ಲಿ ಉಂಟಾದರೆ ದುರ್ವ್ಯಸನಗಳಿಗೂ ಅವರು ಜಾರಿಬಿಡ್ತಾರೆ, ಕ್ರೌರ್ಯದ ಕಡೆಗೂ ಹೋಗ್ತಾರೆ. ಪ್ರತಿಭೆ, ಸತ್ವ, ಸಂಸ್ಕಾರ ನಮ್ಮ ಮನದಲ್ಲಿ ಮನೆ ಮಾಡಿದ್ದರೂ ಕೂಡ ಅದರ ಅಭಿವ್ಯಕ್ತತೆಗೆ ಶಿಕ್ಷಕರ ಪರಿಶ್ರಮ ತುಂಬ ಬೇಕಾಗತ್ತೆ ಮಕ್ಕಳ ವಿಷಯದಲ್ಲಿ. ಶಿಕ್ಷಕರೇ, ನೀವು ಸಾಮರ್ಥ್ಯವಂತರಾಗಿದ್ದರಷ್ಟೇ ಸಾಲದು, ನಿಮ್ಮಲ್ಲಿ ಸಂವಹನ ಕಲೆಯೂ ಕೂಡ ಬಹಳ ಮುಖ್ಯ. ಖಂಡಿತವಾಗಿಯೂ ಹೇಳಬಲ್ವಿ, ಟೆಕ್ನಾಲಜಿ ಕ್ಯಾನ್ ನೆವರ್ ಬಿ ಎ ರೀಪ್ಲೇಸ್ಮೆಂಟ್ ಟು ಎ ಗುಡ್ ಟೀಚರ್. ಟೆಕ್ನಾಲಜಿ ಕ್ಯಾನ್ ನೆವರ್ ಬಿ ಎ ರೀಪ್ಲೇಸ್ಮೆಂಟ್ ಟು ಎ ಗುಡ್ ಟೀಚರ್. ಬಟ್ ವಿ ಶುಡ್ ನೋ ದಟ್ ಎ ಟೆಕ್ನಿಕಲಿ ಎಕ್ವಿಪ್ಡ್ ಟೀಚರ್ ಈಸ್ ಎ ರೀಪ್ಲೇಸ್ಮೆಂಟ್ ಟು ಅನದರ್ ಟೀಚರ್ ಹೂ ಡಸಂಟ್ ನೋ ಟೆಕ್ನಾಲಜಿ. ಆದ್ದರಿಂದ ಸ್ವಲ್ಪ ತಾಂತ್ರಿಕ ತಿಳುವಳಿಕೆಯನ್ನು ಶಿಕ್ಷಕರು ಇಟ್ಕೋಬೇಕು. ಸಂವಹನ ಕಲೆಯನ್ನು ಚೆನ್ನಾಗಿಟ್ಕೊಳ್ಬೇಕು. ಭಾಷಾ ಸಂವಹನ ಕಲೆ ಅತ್ಯದ್ಭುತವಾದದ್ದು. ಯಾವುದೇ ಸಂದರ್ಭದಲ್ಲಿ ಶಿಕ್ಷಕರೇ ನೀವು ಪ್ರೋ ಆಕ್ಟಿವ್ ಆಗಿರಬೇಕು, ರಿಯಾಕ್ಟಿವ್ ಆಗಿರಬಾರದು.
ಕಲಿಕೆಯ ವಿಷಯದಲ್ಲಿ ಮಾರ್ಜಿನ್ ಇಲ್ಲ. ಕಲಿಸಬೇಕಾದ ಪರಿಪೂರ್ಣವಾದ ಸಾರಾಂಶದಲ್ಲಿ ಮಾರ್ಜಿನ್ ಇಲ್ಲ. ಸಿಲೆಬಸ್ಸನ್ನು ಕಡಿಮೆ ಮಾಡಬಾರ್ದು, ಸಿಲೆಬಸ್ಸನ್ನು ಪೂರ್ತಿ ಕಲಿಸಬೇಕು. ಯಾಕೆಂದರೆ ಕರಿಕ್ಯುಲಮ್ ಬೇರೆ, ಸಿಲೆಬಸ್ ಬೇರೆ. ಸಿಲೆಬಸ್ ಕೇವಲ ಆ ವರ್ಷದ ಪರೀಕ್ಷೆಗಳಿಗೆ, ಕರಿಕ್ಯುಲಮ್ ಅಂತಕ್ಕಂಥದ್ದು ಆ ಸಬ್ಜೆಕ್ಟ್ ಬಗ್ಗೆ ನೀವು ನಾಲೆಡ್ಜನ್ನೇ ಕೊಡಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕನಸು ಮತ್ತು ನಮ್ಮ ಕನಸಿನ ನನಸಾಗುವಿಕೆ ಇವೆರಡರ ನಡುವಿನ ಅಂತರ ಇದೆಯಲ್ಲ, ಇದೇ ನಮ್ಮ ನಿಜವಾದ ಕರ್ಮಯೋಗ. ನಮ್ಮ ಕನಸು ನನಸಾಗಬೇಕು ಅಂದರೆ ನಾವು ಕರ್ಮಯೋಗಿಗಳೇ ಆಗಬೇಕೇ ಹೊರತು ಏನು ಕರ್ಮನಪ್ಪ, ಈ ಮಕ್ಕಳಿಗೆ ಪಾಠ ಮಾಡಬೇಕಲ್ಲ, ಬೆಳಗ್ಗೆ ಎದ್ದರೆ ಇವ್ರ ಮುಖ ನೋಡಬೇಕಲ್ಲ, ನನಗೆ ಯಾವ ಗ್ರಹಚಾರ ಅಂತ ಎಂದೂ ಕೂಡ ನೀವು ಮಕ್ಕಳನ್ನು ಕೀಳರಿಮೆಯಿಂದ ಕಾಣೋದ್ರ ಮೂಲಕ ನಿಮ್ಮ ಹಣೆ ಬರಹದ ಪತನಕ್ಕೆ ನೀವೇ ಮುನ್ನುಡಿ ಬರೀತೀರಿ. ನೀವು ಉತ್ತಮ ಶಿಕ್ಷಕರಾಗಬೇಕಾ? ಸಾಮಾನ್ಯ ವಿದ್ಯಾರ್ಥಿಯನ್ನು ಅಸಾಮಾನ್ಯ ವಿದ್ಯಾರ್ಥಿಯನ್ನಾಗಿ ರೂಪಿಸಿದಾಗ ನೀವು ಅಸಾಮಾನ್ಯ ಶಿಕ್ಷಕರಾಗ್ತೀರಿ. ಶಿಕ್ಷಕರೇ, ನಿಮ್ಮ ನಿಜವಾದ ಜೀವನದ ಪ್ರಾರಂಭ ಆಗೋದೇನು ಗೊತ್ತಾ? ಯಾವಾಗ ಗೊತ್ತಾ? ನೀವು ಕಂಫರ್ಟ್ ಝೋನಿಂದ ಆಚೆಗೆ ಬರಬೇಕು. ನಾನು ತುಂಬ ಸುರಕ್ಷಿತವಾಗಿದ್ದೇನೆ, ನನಗೆ ಯಾರ ತೊಂದರೆನೂ ಇಲ್ಲ, ಇದು ಶಿಕ್ಷಕನಲ್ಲಿ ಬರಬಾರ್ದು. ಟೀಚರ್ಸ್ ಮಸ್ಟ್ ನೋ ದಟ್ ಸ್ಟೂಡೆಂಟ್ಸ್ ಆರ್ ದೇರ್ ಅಂಬಾಸಿಡರ್ಸ್ ಇನ್ ದಿ ಸೊಸೈಟಿ. ನಿಮ್ಮ ಮಕ್ಕಳು ಹೇಗಿದ್ದಾರೋ ಅವರನ್ನು ನೋಡಿ ಸಮಾಜ ನೀವು ಎಂಥವ್ರು ಅನ್ನೋದನ್ನು ನಿರ್ಧರಿಸುತ್ತೆ. ನೀವು ಮಕ್ಕಳಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಗ್ನೇಚರ್ ಮಾಡ್ತೀರಿ, ಆದರೆ ನಿಮ್ಮ ಪ್ರೊಫೆಷನಲ್ ಎಥಿಕ್ಸ್ನ ಸರ್ಟಿಫಿಕೇಟ್ಗೆ ಸಿಗ್ನೇಚರ್ ಬೀಳೋದು ನಿಮ್ಮ ಮಕ್ಕಳ ಆ್ಯಟಿಟ್ಯೂಡನ್ನು ಸಮಾಜ ನೋಡಿ ಸರ್ ಎಂಥ ಮೇಷ್ಟು ಸ್ಟೂಡೆಂಟು, ಹೇಗಿದ್ದಾರೆ ಈ ಮಕ್ಕಳು ಅಂತ ಹೇಳೋದು ಕೂಡ ನಾವು ಗಮನಿಸಿದ್ದೇವೆ. ಇದರ ಜೊತೆಗೆ ನಾವು ಅರ್ಥ ಮಾಡಿಕೊಳ್ಬೇಕಾದ ಸತ್ಯ ಏನು ಅಂದರೆ, ಶಿಕ್ಷಕ ಕಂಫರ್ಟ್ ಝೋನನ್ನು ಬಯಸಬಾರ್ದು, ಈಸಿ ಗೋಯಿಂಗ್ ಆಗಿ ಹೋಗಬಾರ್ದು. ಒಂದು ಮಾತಿದೆ, ದ ಸಿನ್ಸ್ ಆಫ್ ದಿ ಪೇರೆಂಟ್ಸ್ ವಿಸಿಟ್ ದೇರ್ ಸನ್ಸ್. ಈ ಮಾತು ಎಷ್ಟು ಸತ್ಯವೋ, ದ ಸಿನ್ಸ್ ಆಫ್ ದಿ ಟೀಚರ್ಸ್ ವಿಸಿಟ್ ದೇರ್ ಸ್ಟೂಡೆಂಟ್ಸ್, ಪ್ಯೂಪಿಲ್ಸ್. ಶಿಕ್ಷಕನ ಸಂಸ್ಕಾರವು ಬಟ್ಟಿ ಇಳಿಸದಂತೆ ಮಕ್ಕಳ ವ್ಯಕ್ತಿತ್ವದಲ್ಲಿ ಬಂದ್ಬಿಡುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಸ್ವಾಮಿ ವಿವೇಕಾನಂದರು ಶಿಕ್ಷಣದ ಬಗ್ಗೆ 10 ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ಶಿಕ್ಷಕರಲ್ಲಿ ವಿನಂತಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದಿರ್ತಕ್ಕಂಥ ಯಶಸ್ಸಿನ ರಹಸ್ಯ ಅನ್ನೋ ಪುಸ್ತಕ ಓದಬೇಕು ನೀವೆಲ್ಲ. ರಾಮಕೃಷ್ಣಾಶ್ರಮ ಮೈಸೂರಿನ ಪ್ರಕಟಣೆ ಇದು. ಇನ್ನೊಂದು ಪುಸ್ತಕ ಇದೆ, ನೀತಿ ಶಿಕ್ಷಣದಲ್ಲಿ ಪೋಷಕರು ಮತ್ತು ಶಿಕ್ಷಕರು. ಈ ಎರಡೂ ಪುಸ್ತಕಗಳ ಒಟ್ಟು ಬೆಲೆ 120 ರೂಪಾಯಿ. ಇದ್ರ ಜೊತೆಗೆ ಬದುಕಲು ಕಲಿಯಿರಿ, ಈ 3 ಪುಸ್ತಕ ನಮ್ಮ ಶಿಕ್ಷಕರ ಟೇಬಲ್ ಮೇಲೆ ಇರಲೇಬೇಕು. ಪ್ರತಿ ದಿವಸ ಕೆಲವು ಪುಟ ಓದಬೇಕು ನೀವು. ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಜಗತ್ತಿನ ಮಹಾಪ್ರಾಜ್ಞರು, ಶಿಕ್ಷಣ ತಜ್ಞರು, ಮನಃಶಾಸ್ತ್ರಜ್ಞರು ಮನುಷ್ಯನನ್ನು ಅಧ್ಯಯನ ಮಾಡಿ ಯಾವ ರೀತಿಯ ಒಂದು ಸಾರಾಂಶವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ನಮಗೆ ಸಹಾಯ ಆಗುತ್ತೆ, ಅದು ನಿಜವಾದ ಅರ್ಥದಲ್ಲಿ ಸಹಾಯ ಆಗುತ್ತೆ. ಇದನ್ನು ನಾವು ಗಮನಿಸಬೇಕು. ಸ್ವಾಮಿ ವಿವೇಕಾನಂದರ ಈ ಮಾತನ್ನು ನೋಡಿ, ಶಿಕ್ಷಣ ಎಂದಿಗೂ ಕೂಡ ನಮಗೆ 2 ಹೊತ್ತಿಗೆ ಅನ್ನ ಮತ್ತು ನಮಗೆ ಸುಖ ಭೋಗಗಳನ್ನು ದೊರಕಿಸಿಕೊಟ್ರಷ್ಟೇ ಸಾಲದು. ವಿವೇಕಾನಂದರು ಹೇಳ್ತಾರೆ, ಯಾವ ಶಿಕ್ಷಣ ಆಹಾರ ಸುಖ ಭೋಗಗಳಿಗಷ್ಟೇ ಸೀಮಿತವಾಗಿರುತ್ತೋ ಅದು ಪ್ರಾರಂಭದಲ್ಲಿ ಕಣ್ಣು ಕೋರೈಸುವಂತೆ ಇರುತ್ತೆ, ಅದ್ಭುತವಾಗಿ ಇರುತ್ತೆ. ಆದರೆ ದಿನ ಕಳೆದಂತೆ ಅದು ಕಳಪೆ ಆಗುತ್ತಾ ನಾಶದ ಕಡೆಗೆ ಸಾಗುತ್ತೆ. ಶಿಕ್ಷಣ ಭೋಗದ ಪೈಪೋಟಿಗೆ ಎಡೆ ವ್ಯಕ್ತಿ ಮತ್ತು ಸಮಾಜದಲ್ಲಿ ದ್ವೇಷ ಮತ್ತು ಅಸೂಯೆಗಳು ತೀಕ್ಷ್ಣವಾಗಿಬಿಡುತ್ತೆ. ಅಷ್ಟೇ ಅಲ್ಲ, ಜನರ ನಡುವಿನ ಸ್ಪರ್ಧೆಯಲ್ಲಿ ಅನೈತಿಕತೆ ಮೂಡಿಬಿಡುತ್ತೆ. ಅಂತಿಮವಾಗಿ ಯಾವುದೇ ದಾಕ್ಷಿಣ್ಯವಿಲ್ಲದೆ ಕ್ರೌರ್ಯ ಅಂತಕ್ಕಂಥದ್ದು ಭೀಭತ್ಸವಾಗಿ ಅದು ಮೈದಾಳ್ಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ತಂದೆ ತಾಯಿ ಮತ್ತು ಶಿಕ್ಷಕರು ಎಚ್ಚರ ವಹಿಸಬೇಕು. ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ,
ಮಕ್ಕಳಿಗೆ ಶಿಕ್ಷಣವನ್ನು ಕೊಡದಲೇ ಇರತಕ್ಕಂಥ ತಾಯಿ, ತಂದೆ ಮತ್ತು ಗುರು ಅವರು ಸಮಾಜದ ಶತ್ರುಗಳು. ಇಷ್ಟೇ ಹೇಳಿ ಅವ್ರು ನಿಲ್ಲಿಸಲಿಲ್ಲ. ಮನು ಮಾತು ಮುಂದುವರಿಸಿ ಹೇಳ್ತಾನೆ, ಇಂತಹ ನಿಷ್ಕ್ರಿಯ ಕುಟುಂಬ ಮತ್ತು ಸಮಾಜದಿಂದ ಮೂಡಿ ಬಂದಂತಹ ಮಕ್ಕಳು ಹಂಸಗಳ ನಡುವೆ ಬಕಪಕ್ಷಿ ಹೇಗೋ ಹಾಗೆ ಅವರು ಕಳಪೆಯಾಗಿ ಕಾಣುತ್ತಾರೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಶಿಕ್ಷಕರು ಗಮನಿಸಲೇಬೇಕಾದಂತಹ ಕೆಲವು ವಿಚಾರಗಳಿದೆ. ಅದನ್ನು ಸಂಕ್ಷಿಪ್ತವಾಗಿ ಇನ್ನು 4-5 ನಿಮಿಷದಲ್ಲಿ ನಾನು ಹೇಳಿ ನನ್ನ ಕರ್ತವ್ಯ ಮುಗಿಸ್ತೇನೆ. ಶಿಕ್ಷಕನ ಹೊಣೆಗಾರಿಕೆ ಬಹಳ ದೊಡ್ಡದು ಅನ್ನೋದನ್ನು ದಯವಿಟ್ಟು ಸದಾ ನಾವು ಸ್ಮರಿಸಬೇಕು. ಶಿಕ್ಷಕ ಹೇಗಿರಬೇಕು ಈ ವಿಚಾರವನ್ನು ವಿವರಿಸೋದಕ್ಕಿಂತ ಎಂಥವರನ್ನು ಶಿಕ್ಷಕರಾಗಿ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಬಹಳ ಮುಖ್ಯ. ನೋಡಿ, BEd, D.Ed, M.Ed ಇದ್ದಾಕ್ಷಣ ಶಿಕ್ಷಕ ವೃತ್ತಿಗೆ ಅವರು ಅರ್ಹರು ಅಂತ ಹೇಳೋಕ್ಕಾಗೋದಿಲ್ಲ. ಕೇವಲ ಸರ್ಟಿಫಿಕೇಟ್ ಆಫ್ ಎಜುಕೇಷನ್ ಸಫಿಷಿಯೆಂಟ್ ಅಲ್ಲ. ಬೇರೆ ಉದ್ಯೋಗ ಸಿಗಲಿಲ್ಲ, ನಾನು ಮೇಷ್ಟ್ರಾದೆ ಅನ್ನುವಂಥವರಿದ್ದಾರೆ. ಶಿಕ್ಷಕ ಸ್ಥಾನದಲ್ಲಿ ಪ್ರಾಮಾಣಿಕ ಪ್ರಯತ್ನದಿಂದ ಸಮರ್ಥ ಶಿಕ್ಷಕರಾದವರೂ ಕೂಡ ಇದ್ದಾರೆ. ಶಿಕ್ಷಕ ವೃತ್ತಿಯನ್ನೇ ಗುರಿಯಾಗಿಡಿಸ್ಕೊಂಡು ಬಂದು ಅತ್ಯುತ್ತಮ ಶಿಕ್ಷಕರಾಗಿ ಅರಳಿ ಸಾವಿರಾರು ಮಕ್ಕಳ ಜೀವನವನ್ನು ಬೆಳಗಿಸಿದಂತಹ ಮಹಾನ್ ಶಿಕ್ಷಕರು ಕೂಡ ನಮ್ಮ ಮುಂದೆ ಇದ್ದಾರೆ. ಹಾಗಾಗಿ it is not enough to be good. The immediate question the society asks us is, yes, you are good, but you are good for what? ಯಾವುದಕ್ಕಾಗಿ ನೀವು ಒಳ್ಳೆಯವರು? ಯಾವುದ ಉದ್ದೇಶ ನಿಮ್ಮನ್ನು ಒಳ್ಳೆಯವರು ಅಂತ ನಾನು ಗುರುತಿಸೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಕೇಳುತ್ತೆ. ಜೀವನದಲ್ಲಿ ನಾವು ನಿಜಕ್ಕೂ ಕೂಡ ಗಮನಿಸ್ತಾ ಹೋಗ್ತೇವೆ, ಸಾವು ಅನ್ನೋದು ನಷ್ಟದ ವಿಷಯ ಅಂತ. ಆದರೆ ಮಹಾತ್ಮರು ಹೇಳ್ತಾರೆ, ಜೀವನದಲ್ಲಿ ಸಾವು ಅನ್ನೋದು ನಷ್ಟದ ವಿಷಯ ನಿಜ, ಆದರೆ ನಾವು ಬದುಕಿದ್ದಾಗಲೇ ನಮ್ಮ ಆಂತರ್ಯದಲ್ಲಿ ಅತ್ಯುತ್ತಮವಾದ ವಿಚಾರಗಳು, ಆತ್ಮಸಾಕ್ಷಿಯ ವಿಚಾರಗಳು ಸ್ಫುರಣೆಗೊಂಡವಲ್ಲ, ಅವುಗಳನ್ನು ವಿಕಸನಗೊಳಿಸ್ಕೊಳ್ಳದೆ ಚ್ಯೂಟ್ ಹಾಕ್ಬಿಟ್ವಲ್ಲ ನಾವು ಅಲ್ಲೇ, ಇದು ಸಾವಿಗಿಂತಲೂ ಕೂಡ ದೊಡ್ಡ ನಷ್ಟ ಅನ್ನುವಂಥ ಮಾತನ್ನು ಹಿರಿಯರು ಹೇಳ್ತಾರೆ. ಕತ್ತಲಿಗೆ ಮಗು ಹೆದರುತ್ತೆ ಅನ್ನೋದು ಸಾಮಾನ್ಯ ಸಂಗತಿ. ವ್ಯಕ್ತಿ ಬೆಳೆದಂತೆ ಮೌಲ್ಯಗಳೆಂಬ ಬೆಳಕಿಗೂ ಹೆದರುತ್ತೆ ಅಂದರೆ ಅದು ಆಘಾತಕಾರಿ. ನೈಸರ್ಗಿಕ ಕತ್ತಲಿಗೆ ಮಗು ಹೆದರುತ್ತೆ ಅಂದರೆ ಅದೊಂದು ಸಾಮಾನ್ಯ ಸಂಗತಿ, ಅದು ಕ್ಷಮ್ಯ. ಆದರೆ ಬೆಳೀತಾ ಬೆಳೀತಾ ಬೆಳಕೆಂಬ ಮೌಲ್ಯಗಳೆಂಬ ಬೆಳಕಿಗೂ ಮಗು ಹೆದರುತ್ತೆ ಅನ್ನೋದಾದರೆ ಅದು ಅಕ್ಷಮ್ಯ, ಅದೊಂದು ರೀತಿಯಲ್ಲಿ ಆಘಾತಕಾರಿಯಾದ ಬೆಳವಣಿಗೆ. ಒಳ್ಳೆಯ ವ್ಯಕ್ತಿ ಹೇಗಿರಬೇಕು ಅನ್ನೋದನ್ನು ವಾದಿಸುತ್ತಾ ಹೋಗೋದಕ್ಕಿಂತ ಹೆಚ್ಚಾಗಿ ನಾವು ಒಳ್ಳೆಯವರಾಗುವಂಥದ್ದು ಹೆಚ್ಚು ಉಪಯುಕ್ತವಾದ ವಿಚಾರ. ಪ್ರತಿಯೊಬ್ಬ ವ್ಯಕ್ತಿಯ ಆಂತರ್ಯದಲ್ಲಿ ಅಜ್ಞಾನದ ಕತ್ತಲು ಮುಸುಕಿದೆ. ಸಹಸ್ರ ಸೂರ್ಯರು, ಸಹಸ್ರ ಚಂದ್ರರೂ ಕೂಡ ಅದನ್ನು ನಿರ್ಮೂಲನೆ ಮಾಡಲಾರರು. ಅದರ ನಿರ್ಮೂಲನೆಗೆ ಖಂಡಿತವಾಗಿಯೂ ಸಾಧ್ಯ ಇರೋದು ಕೇವಲ ಸಮರ್ಥ ಶಿಕ್ಷಕನಿಗೆ ಮಾತ್ರ. ಅಜೀಂ ಪ್ರೇಮ್ಜಿಯವರು IIT ಚೆನ್ನೈನಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ವಿಶೇಷ ಉಪನ್ಯಾಸ ಕೊಡ್ತಾ ಒಂದು ಮಾತನ್ನು ಹೇಳಿದ್ರು. ಯುವ ಮಿತ್ರರೇ, ಜೀವನದಲ್ಲಿ ಸದಾ ನೆನಪಿಟ್ಕೊಳ್ಳಿ, ನೈತಿಕತೆ ಎಂಬುದು ಆಸ್ತಿಯೇ ಹೊರತು ಹೊರೆಯಲ್ಲ. ನೈತಿಕತೆ ಎಂಬುದು ಆಸ್ತಿಯೇ ಹೊರತು ಹೊರೆಯಲ್ಲ. ಇದು ನಮ್ಮ ವ್ಯವಹಾರದ ಸಮಯವನ್ನು ಹಿಗ್ಗಿಸುತ್ತದೆ, ವ್ಯವಹಾರದ ವೆಚ್ಚವನ್ನು ಕುಗ್ಗಿಸುತ್ತದೆ. ನೈತಿಕತೆ ಎಂಬುದು ಆಸ್ತಿಯೇ ಹೊರತು ಹೊರೆಯಲ್ಲ. ಇದು ನಮ್ಮ ವ್ಯವಹಾರದ ಸಮಯವನ್ನು ಹಿಗ್ಗಿಸುತ್ತದೆ, ವ್ಯವಹಾರದ ವೆಚ್ಚವನ್ನು ಕುಗ್ಗಿಸುತ್ತದೆ. ಹಾಗಾದರೆ ಶಿಕ್ಷಣ ಅಂದ್ರೇನು? ಶಿಕ್ಷಣ ಅಂತಂದರೆ ಜನಕ್ಕೆ ಗೊತ್ತಿಲ್ಲದೇ ಇರುವುದನ್ನು ಬೋಧಿಸುವುದು ಅಂತಷ್ಟೇ ಅಲ್ಲ. ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಂತಂದರೆ ಬೋಧನೆಯಿಂದ ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತರುವಂಥದ್ದು. ಆದ್ದರಿಂದ
ಕಲಿಯಲು ಆಸಕ್ತಿ ಉಳ್ಳವರೇ ಕಲಿಸಲು ಯೋಗ್ಯರು. ಶಿಕ್ಷಕರೇ, ನಿಮ್ಮ ಹತ್ರ ಕನಿಷ್ಠ ಒಂದು 500 ಪುಸ್ತಕಗಳ ಪರ್ಸನಲ್ ಲೈಬ್ರರಿ ನಿಮ್ಮ ಮನೆಯಲ್ಲಿ ಇರಬೇಕು. ನಿಮ್ಮ ಪ್ರತಿ ತಿಂಗಳ ಸಾವಿರಾರು ರೂಪಾಯಿ ವೇತನದಲ್ಲಿ ಕನಿಷ್ಠ ಕೆಲವು 100 ರೂಪಾಯಿಗಳ ಪುಸ್ತಕಗಳನ್ನು ನೀವು ಮೊದಲ 25 ವರ್ಷ ಕೊಂಡುಕೊಳ್ಳಬೇಕು. ಶಿಕ್ಷಕನಿಗೆ ನಿವೃತ್ತಿ ಅನ್ನೋದು ವಯಸ್ಸಿನ ದೃಷ್ಟಿಯಲ್ಲಿದೆ, ಆದರೆ ಜ್ಞಾನಕ್ಕೆ ಸುಕ್ಕುಗಟ್ಟೋದಿಲ್ಲ, ಜ್ಞಾನಕ್ಕೆ ವೃದ್ಧಾಪ್ಯ ಇಲ್ಲ, ಶರೀರಕ್ಕೆ ವೃದ್ಧಾಪ್ಯ ಬರಬಹುದು. ಆ ದೃಷ್ಟಿಯಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸಾ ವಿದ್ಯಾ ಯಾ ವಿಮುಕ್ತಯೇತ್, ಯಾವುದು ಅಜ್ಞಾನದಿಂದ ನಮ್ಮನ್ನು ಪಾರು ಮಾಡುತ್ತೋ ಅದೇ ನಿಜವಾದ ವಿದ್ಯೆ. ಮಕ್ಕಳಿಗೆ ಎಂತಹ ಆತ್ಮವಿಶ್ವಾಸವನ್ನು ತುಂಬಬೇಕು ಗೊತ್ತಾ ನೀವು? ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಹೇಳಬೇಕು, ಉದ್ಧರೇದ ಆತ್ಮನಾತ್ಮಾನಂ, ನಿನ್ನ ಉದ್ಧಾರ ನಿನ್ನ ಕೈಯಲ್ಲೇ ಇದೆ. ಸಪ್ರಯತ್ನಶೀಲನೆ ಸರ್ವಶಕ್ತ. ಎಂದೂ ಕೂಡ ನೆನಪಿಟ್ಕೋ, ಹೋರಾಟವೆಂಬ ಜೀವನದಲ್ಲಿ ನೀನು ಏಕಾಂಗಿಯಾಗಿ ಹೋಗಬೇಕಾಗತ್ತೆ. ಯಾವುದೋ ಒಂದು ಹಂತ ಬರುತ್ತೆ, ನಿನ್ನ ನೆರಳು ಮಾತ್ರ ನಿನ್ನ ಜೊತೆ ಸಂಚರಿಸ್ತಾ ಇರುತ್ತೆ. ಇನ್ನೂ ಕಠಿಣವಾದ ಸಂದರ್ಭ ಬರುತ್ತೆ, ಕತ್ತಲಲ್ಲಿ ನಿನ್ನ ನೆರಳು ಕೂಡ ನಿನ್ನ ಜೊತೆ ಇರೋದಿಲ್ಲ. ಆದ್ದರಿಂದ ಟು ಸ್ಟ್ರೈವ್, ಟು ಸೀಕ್, ಟು ಫೈಂಡ್ ಅಂಡ್ ನಾಟ್ ಟು ಈಲ್ಡ್. ಟೆನಿಸನ್ ಇಂಗ್ಲಿಷ್ ಕವಿ ಹೇಳಿದಂಥ ಮಾತು. ಇದನ್ನೇ ವಿವೇಕಾನಂದರು ಹೇಳಿದ್ದು, ಏಳು ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ಸಾಕ್ರಟಿಸ್ ಹೇಳ್ತಾನೆ, ಜೀವನವೆಂಬುದೊಂದು ರಣರಂಗ, ಹೇಡಿಗಳು ಅಲ್ಲಿ ಅಳತಾರೆ. ಅಲೆಕ್ಸಾಂಡರ್ ಹೇಳ್ತಾನೆ, ಜೀವನವೆಂಬುದೊಂದು ಹೋರಾಟ, ಅದೊಂದು ಸುಂದರವಾದ ಹೋರಾಟದ ಪುಸ್ತಕ. ಅನಕ್ಷರಸ್ಥರು ಕಣ್ಣೀರು ಹಾಕ್ತಾರೆ, ಓದಕ್ಕಾಗೋದಿಲ್ಲ. ಆದ್ದರಿಂದ ಶಿಕ್ಷಕರೇ, ಪರಮಾದ್ಭುತವಾದ ಒಂದು ಸ್ಥಾನಕ್ಕೆ ದೇವರು ನಿಮ್ಮನ್ನು ನಿಯೋಜಿಸಿದ್ದಾನೆ. ಕಚ್ಚಾ ವಸ್ತುಗಳಾದ ಮಕ್ಕಳು, ಜೇಡಿ ಮಣ್ಣು, ನಿಮ್ಮ ಮುಂದೆ ಬಿದ್ದ ಕಚ್ಚಾ ಕಲ್ಲುಗಳು ಪವಿತ್ರವಾದ ಪೂಜನೀಯವಾದ ಮೂರ್ತಿಗಳಾಗಿ ನಾಳೆ ರೂಪುಗೊಳ್ಳುತ್ತೆ. ಇಡೀ ಸಮಾಜ ನಿಮ್ಮ ಪಾದ ತೊಳೆಯುತ್ತೆ, ನಿಮ್ಮನ್ನು ಗೌರವಿಸುತ್ತೆ. ನಗುರೋರಧಿಕಂ ತತ್ವಂ, ನಗುರೋರಧಿಕಂ ತಪಃ, ತತ್ವಜ್ಞಾನೇ ಪರಂ ನಾಸ್ತಿ, ತಸ್ಮೈ ಶ್ರೀ ಗುರವೇ ನಮಃ. ಗುರು ಒಂದು ತತ್ವ, ಗುರು ಒಂದು ತಪಸ್ಸು, ತತ್ವಜ್ಞಾನವೇ ಶ್ರೇಷ್ಠ ಜ್ಞಾನ. ಗುರುವಿಗಿಂತ ದೊಡ್ಡವನು ಮತ್ತೊಬ್ಬನಿಲ್ಲ. ಇದನ್ನು ಪ್ರತಿಯೊಬ್ಬ ಗುರುವು ಪಾಸಿಟಿವ್ ಆಗಿ ತನ್ನ ಮೇಲೆ ಆರೋಪ ಮಾಡಿಕೊಳ್ಬೇಕು. ನನ್ನ ಕೈಲೇನಾಗುತ್ತೆ, ಸಿಲೆಬಸ್ ಮುಗಿಸಿದ್ರೆ ಸಾಕು, ಈ ಧೋರಣೆಗೆ ಹೋಗಬಾರ್ದು. ನಾನು ಎಲ್ಲವನ್ನೂ ಮಾಡಬಲ್ಲೆ, ಸಾಮಾನ್ಯರ ನಡುವೆ ನಾನು ಅಸಾಮಾನ್ಯನಾಗಿ ಬೆಳಗಬಲ್ಲೆ, ನಾನು ಅಸಾಮಾನ್ಯ ವ್ಯಕ್ತಿ, ನನ್ನ ವಿದ್ಯಾರ್ಥಿಗಳು ಅಸಾಮಾನ್ಯ ವ್ಯಕ್ತಿಗಳಾಗಬೇಕು. ಈ ರೀತಿಯ ಧೋರಣೆಯಲ್ಲಿ ಶಿಕ್ಷಕ ಪರಮಾತ್ಮನ ಪ್ರತಿನಿಧಿಯಾಗ್ತಾನೆ ಸಮಾಜದಲ್ಲಿ. ಆ ನಿಟ್ಟಿನಲ್ಲಿ ಶಿಕ್ಷಕರೇ, ನೀವು ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಎಂದೂ ಕೂಡ ವೇತನ ಕೊಡೋಕ್ಕಾಗೋದಿಲ್ಲ ಸಮಾಜ. ಅದಕ್ಕೆ ಯಾವುದೇ ಸಬ್ಸ್ಟಿಟ್ಯೂಟ್ ಇಲ್ಲ. ನೀವು ನಡೆದಾಡುವ ದೇವರಂತೆ ಇರಬೇಕಾದವರು. ಶಿಕ್ಷಕರು ಅಂತಂದರೆ ಎನ್ಸೈಕ್ಲೋಪೀಡಿಯಾ ಆಫ್ ನಾಲೆಡ್ಜ್, ಮೂವಿಂಗ್ ಎನ್ಸೈಕ್ಲೋಪೀಡಿಯಾ ನೀವಾಗಬೇಕು. ದಿ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್ ಆ್ಯಂಡ್ ವಿಸ್ಡಮ್ ನೀವಾಗಬೇಕು. ಭಗವದ್ಗೀತೆ ಹೇಳುತ್ತೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಸಮಾಜದ ಹಿರಿಯರು ಹೇಗೆ ನಡ್ಕೊಳ್ತಾರೋ ಕಿರಿಯರು ಅದೇ ದಾರಿಯಲ್ಲಿ ಹೋಗ್ತಾರೆ. ಹಿರಿಯರ ಮಾರ್ಗವೇ ಕಿರಿಯರಿಗೆ ಶ್ರೇಷ್ಠವಾದ ಪಥ. ಕಡೆ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ವಿಶ್ವಕವಿ ರವೀಂದ್ರನಾಥ ಟ್ಯಾಗೂರರು ಒಂದು ಕಡೆ ಹೇಳಿದಂಥ ಮಾತು, ಈ ಜಗತ್ತಿನಲ್ಲಿ ಜನಿಸುವ ಪ್ರತಿಯೊಂದು ಮಗುವೂ ಕೂಡ ಭಗವಂತನ ಒಂದು ಸಂದೇಶವನ್ನು ತರುತ್ತಂತೆ. ಏನು ಆ ಸಂದೇಶ? ಮನುಷ್ಯನನ್ನು ಸೃಷ್ಟಿಸುವ ಕಾರ್ಯದಲ್ಲಿ ದೇವರಿಗೆ ಇನ್ನೂ ಬೇಸರ ನಿರಾಶೆ ಆಗಿಲ್ವಂತೆ. ಆದ್ದರಿಂದಲೇ ಅವನು ಮನುಷ್ಯರನ್ನು ಸೃಷ್ಟಿಸ್ತಾ ಇದ್ದಾನೆ. ಈ ಮಾಂಸಲವಾದ ಮನುಷ್ಯ ಶರೀರವನ್ನು ಹೊತ್ತು ಬರ್ತೀವಲ್ಲ, ಇದಕ್ಕೆ ಸಂಸ್ಕಾರ ಕೊಡುವಂತಹ ಜೀವಂತ ದೇವರುಗಳು ಶಿಕ್ಷಕರು. ಆ ನಿಟ್ಟಿನಲ್ಲಿ ಓ ಶಿಕ್ಷಕರೇ, ನಿಮ್ಮ ಈ ಪರಮ ಪವಿತ್ರವಾದ ಕರ್ತವ್ಯವನ್ನು ಒಂದು ಯೋಗ ಯಜ್ಞದಂತೆ ನೀವು ಮಾಡಿ ಶಕ್ತ ಸಮಾಜವನ್ನು ರೂಪಿಸುವ ವಿಷಯದಲ್ಲಿ ನಿಮ್ಮ ಮಹತ್ತರವಾದ ಪಾತ್ರವನ್ನು
ನೀವು ಮೆರೀಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಶ್ರೇಯಸ್ಸು ದೊರೆಯಲಿ ಅಂತ ವಿಶೇಷವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅತ್ಯಂತ ವಾತ್ಸಲ್ಯದಿಂದ ಕರೆದು ಈ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಸೋದರರಾದ ಶ್ರೀ ಹರಿಪ್ರಕಾಶ್ ಕೋಣೆಮನೆಯವರಿಗೆ, ಶ್ರೀ ಗುರುರಾಜ್ರವರಿಗೆ ನನ್ನ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕೋವಿಡ್ನ ಈ ಸಮಸ್ಯೆ ಪರಿಹಾರ ಆದಮೇಲೆ ನಾನು ಯಲ್ಲಾಪುರಕ್ಕೆ ನಿಮ್ಮ ಶಾಲೆಗೆ ಬರ್ತೇನೆ. ವಿಶ್ವದರ್ಶನ ಶಾಲೆಯಲ್ಲಿ ಕನಿಷ್ಠ ಒಂದು ಅರ್ಧ ದಿವಸ ನಿಮ್ಮೊಂದಿಗೆ ಕಳಿಬೇಕು ಅಂತಕ್ಕಂಥ ಸದಿಚ್ಛೆ ನನ್ನದಾಗಿದೆ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.